ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಶೃಣ್ವತಾಂ ಸ್ವಗತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಗುರು ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೇ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕತದಾಮದೈ ನಗರ ಗ್ರಾಮತಾರಿಣೇ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾ ಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 3. ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಶ್ಲೋಕ ಇವತ್ತು 30 ನಾವು ಓದ್ಬೇಕಾಗಿದೆ. ಯಾರು ಓದ್ತೀರಾ ಇವತ್ತು? ಮಾತಾಜಿ ಯಾರು ಓದೋದು? ಗಿರಿಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಸ್ಕಂದ 1 ಅಧ್ಯಾಯ 3 ಶ್ಲೋಕ 30. ಏತದ್ರೂಪಂ ಭಗವತೋ ಯಾ ರೂಪಸ್ಯ ಚಿದಾತ್ಮನಃ ಮಾಯಾ ಗುಣೈರ್ವಿರಚಿತಂ ಮಹಾದಾದಿವಿರಾತ್ಮನಿ. ಪದಪದಾರ್ಥ. ಏತತ್ ಈ ಎಲ್ಲ ರೂಪಂ ರೂಪಗಳು ಭಗವತಃ ಭಗವಂತನ ಈ ಖಂಡಿತವಾಗಿಯೂ ಅರೂಪಸ್ಯ ಯಾರಿಗೆ ಭೌತಿಕ ರೂಪವಿಲ್ಲವೋ ಅವನ ಚಿತ್ ಆತ್ಮನಃ ದಿವ್ಯನ ಮಾಯಾ ಭೌತಿಕ ಶಕ್ತಿಯ ಗುಣೈರ್ ಲಕ್ಷಣಗಳಿಂದ ವಿರಚಿತಂ ರಚಿಸಲ್ಪಟ್ಟಿದೆ ಮಹತ್ ಆದಿಭಿಹಿ ಜಡದ ಘಟಕಗಳಿಂದ ಆತ್ಮನಿ ತನ್ನಲ್ಲಿಯೇ. ಅನುವಾದ. ಭಗವಂತನ ವಿರಾಟ್ ವಿಶ್ವರೂಪವು ಐಹಿಕ ಜಗತ್ತಿನಲ್ಲಿ ಕಾಣಿಸುವ ಹಾಗೆ ಅದನ್ನು ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದುದಾಗಿದೆ. ಅಲ್ಪಜ್ಞರು ಮತ್ತು ಆರಂಭ ದೇಶೆಯಲ್ಲಿರುವವರು ಭಗವಂತನು ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಭಾವಾರ್ಥ ಓದ್ಲ ಪ್ರಭು? ಓದಿ ಮಾತಾಜಿ ಓದಿ. ಭಾವಾರ್ಥ. ಭಗವಂತನ ವಿಶ್ವರೂಪ ಅಥವಾ ವಿರಾಟ್ ರೂಪ ತತ್ವವನ್ನು ಅವನ ಬೇರೆ ಬೇರೆ ಅವತಾರಗಳ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿಯೇ ಪ್ರಸ್ತಾವಿಸಿಲ್ಲ. ಕಾರಣ ಈ ಮೊದಲು ಹೇಳಲಾಗಿರುವ ಭಗವಂತನ ಎಲ್ಲ ಅವತಾರಗಳು ಆಧ್ಯಾತ್ಮಿಕ ಸ್ವರೂಪದವು ಮತ್ತು ಭೌತಾಂಶದ ಒಂದು ಕಣವೂ ಕೂಡ ಅವರ ದೇಹಗಳಲ್ಲಿ ಇಲ್ಲ. ಬದ್ಧಾತ್ಮರಲ್ಲಿ ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸವಿರುವಂತೆ ಅವತಾರಗಳಲ್ಲಿ ವ್ಯತ್ಯಾಸವಿಲ್ಲ. ಪ್ರಾರಂಭದಲ್ಲಿರುವ ಆರಾಧಕರ ಅನುಕೂಲಕ್ಕಾಗಿ ಮಾತ್ರ ವಿರಾಟ್ ರೂಪ ಕಲ್ಪನೆಯನ್ನು ಮುಂದಿಡಲಾಗಿದೆ. ಅವರಿಗಾಗಿಯೇ ಭೌತಿಕ ವಿರಾಟ್ ರೂಪವನ್ನು ಕಲ್ಪಿಸಲಾಗಿದೆ. 2ನೇ ಸ್ಕಂದದಲ್ಲಿ ಇದರ ಬಗ್ಗೆ ವಿವರಿಸಲಾಗುತ್ತದೆ. ವಿರಾಟ್ ರೂಪದ ಕಲ್ಪನೆಯಲ್ಲಿ ಬೇರೆ ಬೇರೆ ಲೋಕಗಳ ಭೌತಿಕಾಂಶಗಳ
ಅಭಿವ್ಯಕ್ತಿಗಳನ್ನು ಆತನ ಕಾಲುಗಳು, ಕೈಗಳು ಮುಂತಾದವುಗಳಾಗಿ ಗ್ರಹಿಸಲಾಗಿದೆ. ವಾಸ್ತವವಾಗಿ ಈ ಎಲ್ಲಾ ವಿವರಣೆಗಳು ಆರಂಭಿಕ ದೆಸೆಯಲ್ಲಿರುವವರ ಅನುಕೂಲಕ್ಕಾಗಿ ಆರಂಭಿಕ ದೆಸೆಯಲ್ಲಿರುವವರು ಭೌತಿಕವಲ್ಲದ ಏನನ್ನೂ ಗ್ರಹಿಸಲಾರರು. ಭಗವಂತನ ವಾಸ್ತವ ರೂಪಗಳನ್ನು ಹೇಳುವಾಗ ಅವನ ಭೌತಿಕ ಸ್ವರೂಪದ ಗ್ರಹಿಕೆಯನ್ನು ಹೇಳಲಾಗಿಲ್ಲ. ಪರಮಾತ್ಮನಾಗಿ ಭಗವಂತನು ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲೂ ಅಂತರ್ಗತನಾಗಿದ್ದಾನೆ. ಅಣುವಿನಲ್ಲೂ ಅವನು ಹುದುಗಿದ್ದಾನೆ. ಆದರೆ ಬಹಿರಂಗದ ಭೌತಿಕ ಆಕಾರವನ್ನು ಭಗವಂತನಿಗೆ ಆರೋಪಿಸುವುದು ಕೇವಲ ಕಾಲ್ಪನಿಕ ಸಂಗತಿಯಾಗಿದೆ. ಭಗವಂತ ಮತ್ತು ಜೀವಿ ಇಬ್ಬರ ದೃಷ್ಟಿಯಿಂದಲೂ ಇದು ಕಾಲ್ಪನಿಕ ಬದ್ಧತ್ವರು. ಈಗ ಹೊಂದಿರುವ ಆಕಾರಗಳು ಕೂಡ ವಾಸ್ತವಗಳಲ್ಲ. ಒಟ್ಟಾರೆ ಹೇಳಬೇಕಾದ್ದು ಇಷ್ಟೇ: ಭಗವಂತನ ದೇಹವನ್ನು ವಿರಾಟ್ ಎಂದು ಗ್ರಹಿಸುವುದು ಕೇವಲ ಕಾಲ್ಪನಿಕ. ಭಗವಂತ ಮತ್ತು ಜೀವಿಗಳಿಬ್ಬರೂ ಚೇತನಗಳಾಗಿದ್ದು ಅವರು ತಮ್ಮದೇ ಆದ ದಿವ್ಯ ಶರೀರಗಳನ್ನು ಹೊಂದಿರುತ್ತಾರೆ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ಇಲ್ಲಿ ಸೂತ ಗೋಸ್ವಾಮಿಗಳು ಮತ್ತೆ ನಾವೇನು 29ನೇ ಶ್ಲೋಕದವರೆಗೂ ಏನ್ ನೋಡಿದ್ವೋ ಅದರಲ್ಲಿ ನಮಗೆ ಭಗವಂತನ ದಿವ್ಯವಾಗಿರೋದು ಅವತಾರಗಳ ಬಗ್ಗೆ ತಿಳುವಳಿಕೆ ಕೊಟ್ರು. ಮತ್ತೆ ಅದನ್ನ ಒಬ್ಬ ವ್ಯಕ್ತಿ ಪ್ರತಿದಿನ 24 ಗಂಟೆನೂ ಕೂಡ ಸ್ಮರಣೆ ಮಾಡೋದ್ರಿಂದ ಅವನು ಎಂತ ಒಂದು ಫಲ ಪಡಿತಾನೆ ಅನ್ನೋದನ್ನು ಕೂಡ ಅಲ್ಲಿ ನಮ್ಗೆ ತಿಳುವಳಿಕೆ ಕೊಟ್ರು. ಅದಾದ್ಮೇಲೆ ಇವಾಗ ಮತ್ತೆ ಅವರೇನ್ ಹೇಳ್ತಾ ಇದ್ದಾರೆ, ಭಗವಂತನನ್ನ ನಾವು ನೇರವಾಗಿ ಯಾವ ತರ ತಿಳುವಳಿಕೆ ಪಡ್ಕೋಬೇಕು ಅನ್ನೋದೇ ವಿಚಾರ ಇಲ್ಲಿ ಮತ್ತೆ ಮುಂದೆ ಇಡ್ತಾ ಇದ್ದಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಭೌತಿಕ ಜಗತ್ತಲ್ಲಿ ನಾವಿರೋದ್ರಿಂದ ನಾವೇನು ನಮ್ಮದೇ ಆಗಿರೋದು ಒಂದು ದೇಹ ಪ್ರಜ್ಞೆಯಲ್ಲಿ ಮತ್ತೆ ನಮ್ಗಿರೋಂತ ಒಂದು ಸೀಮಿತ ಆಗಿರೋದು ಆ ಬುದ್ಧಿಶಕ್ತಿಯಲ್ಲಿ ನಾವೇನ್ ಚಿಂತನೆ ಮಾಡ್ತೀವಿ, ಭಗವಂತ ಅಂದ್ರೆ ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ, ಅವನನ್ನೇ ನಾವು ಭಗವಂತ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದು ವಿಚಾರಕ್ಕೆ ನಾವು ಸೀಮಿತ ಆಗ್ಬಿಡ್ತೀವಿ. ಆದ್ರೆ ಭಗವಂತ ಎಲ್ಲಾ ಕಡೆ ಇದ್ರೇನು ಕೂಡ ಅವನು ಪ್ರತ್ಯೇಕವಾಗೂ ಇದ್ದಾನೆ ಅನ್ನೋದೇ ಮುಖ್ಯ ಆಗಿರೋದು ವಿಚಾರ. ಅದು ತುಂಬಾ ಮುಖ್ಯ ಆಗಿರೋದು. ಭಗವಂತ ಎಲ್ಲಾ ಕಡೆ ಇದ್ದಾನೆ, ಅವನ ಶಕ್ತಿ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದೆ. ವಸತಿ ಸರ್ವಸ್ಯ ದೇವ ವಾಸುದೇವ, ಅವನು ಎಲ್ಲಾ ಕಡೆ ವಾಸ ಮಾಡ್ತಾ ಇದ್ದಾನೆ, ಎಲ್ಲಾನು ಅವನಿಂದಾನೇ ನಡೀತಾ ಇದೆ. ಅವನಿಲ್ಲ ಅಂದ್ರೆ ಯಾವುದು ಇಲ್ವೇ ಇಲ್ಲ, ಅದೇ ನಿಜ. ಆದ್ರೆ ಅದೇ ಸಂದರ್ಭದಲ್ಲಿ ಅವನು ಪ್ರತ್ಯೇಕವಾಗೂ ಇದ್ದಾನೆ. ಅಣೋರಣೀಯಾನ್ ಮಹತೋ ಮಹಿಯಾನ್, ಪುರಂದರದಾಸರು ಅದನ್ನೇ ಹೇಳ್ತಾ ಇರೋದು. ಅಣುವಲ್ಲೂ ಕೂಡ ಭಗವಂತ ಇದ್ದಾನೆ. ಮಹತ್ತಲ್ಲಿ, ಇದೆಲ್ಲದಕ್ಕಿನ್ನ ದೊಡ್ಡದಲ್ಲಿ ಏನ್ ದೊಡ್ಡದಾಗಿದ್ದಾನೋ ಅದರಲ್ಲೂ ಕೂಡ ಭಗವಂತ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಆದ್ರೆ ಭಗವಂತ ಹೆಂಗಿದ್ದಾನೆ? ಆಡಿಸಿದಳೆ ಯಶೋದೆ ಜಗದೋದ್ಧಾರ. ಆ ಜಗತ್ತನ್ನೆಲ್ಲ ಉದ್ಧಾರ ಮಾಡ್ತಾ ಇರೋ ಅದೇ ಕೃಷ್ಣ, ಅದೇ ಭಗವಂತ, ಎಲ್ಲಾ ಕಡೆ ಇರೋ ಕೃಷ್ಣ ಇಲ್ಲಿ ಮಗುವಾಗಿ ತನ್ನ ತಾಯಿ ಯಶೋದ ಕೈಯಲ್ಲಿ ಆಟ ಆಡ್ತಾ ಇದ್ದಾನೆ. ಅವನೇ ಆ ಭಗವಂತ. ಎಲ್ಲಾ ಕಡೆ ಇರೋನು ಭಗವಂತಾನೆ. ಆದ್ರೆ ಭಗವಂತ ಯಾರು ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ಯಾರು ಯಶೋದ ಕೈಯಲ್ಲಿದ್ದಾನೋ ಅವನೇ ಭಗವಂತ. ನಾವು ಅದನ್ನ ಹಾಗೇ ಸ್ವೀಕರಿಸ್ಬೇಕೆ ಹೊರತು ಪ್ರಾರಂಭದ ದೆಸೆಯಲ್ಲಿ ಇರೋರ್ಗೆ ಇದು ಅರ್ಥ ಮಾಡೋದು ಭಾರಿ ಕಷ್ಟ. ಪ್ರಾರಂಭದ ದೆಸೆಯಲ್ಲಿ ಇರೋರ್ಗೆ ಏನ್ ಯೋಚನೆ ಮಾಡ್ತೀವಿ ನಾವು? ಮಗುವಾಗಿರೋನು ಹೆಂಗೆ ಎಲ್ಲಾ ಕಡೆ ಇರಕ್ ಸಾಧ್ಯ? ಕರೆಕ್ಟ್ ಅಲ್ವಾ? ಇವನು ಮಗು ಅಲ್ವಾ? ನಾವು ನಮ್ಮದೇ ಆಗಿರೋದು ಬುದ್ಧಿಶಕ್ತಿಯಿಂದ, ನಮ್ಮದೇ ಆಗಿರೋದು ಸೀಮಿತ ಆಗಿರೋದು ವಿಚಾರದಿಂದ ನಾವು ಭಗವಂತನನ್ನ ಈ ತರ ಚಿಂತನೆ ಮಾಡ್ತಾ ಇದ್ದೀವಿ. ಆದ್ರೆ ಎಲ್ಲಾ ಕಡೆ ಇರೋನಂದ್ರೆ ಒಪ್ಕೋತೀವಿ, ಹೌದೌದು ಅವನು ಭಾರಿ ಶಕ್ತಿವಂತ, ಅವನ್ ಎಲ್ಲಾ ಕಡೆನೆ ಇರ್ಬೇಕು. ಆದ್ರೆ ಮಗುವಾಗಿ ಹೆಂಗೆ ಎಲ್ಲಾ ಕಡೆ ಇರಕ್ಕಾಗತ್ತೆ? ಈ ಮಗು ಹೆಂಗೆ ಎಲ್ಲಾ ಕಡೆ ಇರಕ್ಕಾಗತ್ತೆ? ಇದನ್ನ ಅರ್ಥ ಮಾಡೋದು ಪ್ರಾರಂಭದಲ್ಲಿರೋರಿಗೆ ಕಷ್ಟ. ಆದ್ರೆ ಇಲ್ಲಿ ಸೂತ ಗೋಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ, ಭಗವದ್ಗೀತೆಯಲ್ಲಿ ಭಗವಂತ ಅದನ್ನ ವಿಶದವಾಗಿ ತಿಳುವಳಿಕೆ ಕೊಟ್ಬಿಟ್ರು. ಆದರೆ ಅದನ್ನ ಭಾಗವತಕ್ಕೆ ಬಂದಾಗ, ಭಾಗವತ ವಿಚಾರಗಳನ್ನ ತಿಳುವಳಿಕೆ ಪಡಿಬೇಕಂದ್ರೆ ಕೃಷ್ಣನನ್ನ ಅವನ ಪ್ರತ್ಯೇಕ ಆಗಿರೋದು ರೂಪದಿಂದಾನೇ ನಾವು ಗ್ರಹಿಸ್ಬೇಕೆ ಹೊರತು ಎಲ್ಲಾ ಕಡೆ ಇದ್ದಾನೆ ಅನ್ನೋದು ರೂಪದಿಂದ ಅಲ್ಲ. ಒಂದೇ ಒಂದು ನಿಮಿಷ.
ಹರೇ ಕೃಷ್ಣ. ಅದರಿಂದನೇ ಇಲ್ಲಿ ಸೂತ ಗೋಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ, ಭಗವಂತನ ವಿರಾಟ ವಿಶ್ವರೂಪವು ಐಕ ಜಗತ್ತಿನಲ್ಲಿ ಕಾಣಿಸುವ ಹಾಗೆ ಅದನ್ನು ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದದ್ದಾಗಿದೆ. ಯಾಕೆ ಈ ತರ ಕಾಲ್ಪನಿಕ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಯಾವುದನ್ನು ಕೂಡ ನಿಜವಾಗ್ಲೂ ವಾಸ್ತವವಾಗಿ ಕಾಣ್ತಾ ಇದೆ, ಆದ್ರೆ ಇದು ಶಾಶ್ವತ ಅಲ್ಲ. ಇವತ್ತೋ ನಾಳೆ ಎಲ್ಲಾನು ಕೂಡ ನಷ್ಟ ಆಗ್ಬಿಡುತ್ತೆ, ಯಾವುದು ಉಳಿಯಲ್ಲ ಇಲ್ಲಿ. ವಾಸ್ತವಿಕ ಬೇರೆ ಇದೆ. ಇದು ಅದಕ್ಕೆ ಇದನ್ನ ಹೆಂಗೆ ನಮ್ಗೆ ಆಚಾರ್ಯರು ನಮ್ಗೆ ಅರ್ಥ ಮಾಡಿಸ್ತಾರಪ್ಪ ಅಂದ್ರೆ, ಇದು ಒಂಥರ ನೆರಳಿದ್ದಂಗಷ್ಟೇ. ಇವಾಗ ನಮ್ಗೆ ಭಗವದ್ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದಲ್ಲಿ ಒಂದು ಉದಾಹರಣೆ ಇಡ್ತಾರೆ. ಏನು ಉದಾಹರಣೆ ಅಂದ್ರೆ, ಆಲದ ಮರ. ಆ ಆಲದ ಮರ ಎಲ್ಲಿದೆಯಪ್ಪ ಅಂದ್ರೆ, ಒಂದು ಕೆರೆ ಪಕ್ಕದಲ್ಲೋ ಎಲ್ಲೋ ಇದೆ ಅಂತ ಇಟ್ಕೊಳ್ಳಿ, ನೀರಿನ ಪಕ್ಕದಲ್ಲಿದೆ. ನೀರಿನ ಪಕ್ಕದಲ್ಲಿರೋ ಆಲದ ಮರ ಏನಾಗುತ್ತೆ ಅಂದ್ರೆ, ಅದರದ್ದು ಪ್ರತಿಬಿಂಬ ನೀರೊಳಗಡೆ ಕಾಣಿಸುತ್ತೆ. ಆಲದ ಮರದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲಾನು ಕೂಡ ನೀರಲ್ಲಿರೋ ಪ್ರತಿಬಿಂಬಕ್ಕೂ ಇದೆ. ಆದ್ರೆ ಅದನ್ನ ವಾಸ್ತವಿಕ ಅಂತ ನಾವು ತಿಳುವಳಿಕೆ ಪಡೆಯಕ್ಕಾಗತ್ತಾ? ಅದು ಪ್ರತಿಬಿಂಬ ಅಷ್ಟೇ. ಆದ್ರೆ ವಾಸ್ತವ ಎಲ್ಲಿದೆ? ನೀರಲ್ಲಿ ಇದೆಯಾ, ಮೇಲ್ಗಡೆ ಇದೆಯಾ? ಮೇಲ್ಗಡೆ ಇರೋದು. ಅದೇ ಪ್ರಕಾರವಾಗಿ ಈ ಭೌತಿಕ ಜಗತ್ತು, ಈ ಭೌತಿಕ ಜೀವನ, ಮತ್ತೆ ಇಲ್ಲಿ ಭಗವಂತ ವಿಶ್ವರೂಪದಲ್ಲಿ ಏನು ಎಲ್ಲಾ ಕಡೆ ಇದಾರೋ ಅದೆಲ್ಲಾನು ಕೂಡ ಏನಾಗಿದೆ ಅಂದ್ರೆ ಭಗವಂತನ ಪ್ರತಿಬಿಂಬ ರೂಪದಲ್ಲಿದೆ ಹೊರತು ಅದು ವಾಸ್ತವಿಕ ವಿಚಾರ ಅಲ್ಲ, ನೆರಳು ತರ ಅಷ್ಟೇ ಇದು. ಅದಕ್ಕೆ ಭಗವಂತನ ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ ಇದು ಅಂತ ನಾವು ತಿಳುವಳಿಕೆ ಪಡಿಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಆದರೆ ವಾಸ್ತವಿಕ ಎಲ್ಲಿದೆ? ಅದು ಭಗವಂತನಲ್ಲಿ ಮಾತ್ರ ಇರೋದು, ಭಗವಂತನ ಧಾಮದಲ್ಲಿ ಮಾತ್ರ ಇರೋದು. ಮತ್ತೆ ಅಂತ ವಾಸ್ತವಿಕ ಸ್ಥಿತಿಗೆ ನಾವು ಹೋಗ್ಬೇಕು. ಇಲ್ಲಿ ಭಗವಂತನನ್ನ ಯಾವ ತರ ಅರ್ಥ ಮಾಡ್ಕೋಬೇಕು, ಎಷ್ಟು ಅರ್ಥ ಮಾಡ್ಕೋಬೇಕು, ಅದನ್ನ ನಮ್ಗೆ ಇಲ್ಲಿ ಸೂತ ಗೋಸ್ವಾಮಿಗಳು ಹೇಳ್ತಾರೆ. ಅದರಿಂದ ಇಲ್ಲಿ ಏನ್ ಹೇಳ್ತಾರೆ, ಅಲ್ಪಜ್ಞರು ಮತ್ತು ಆರಂಭದ ದಶೆಯಲ್ಲಿರುವವರು ಭಗವಂತನ ಆಕಾರವನ್ನು ಹೊಂದಿದ್ದಾನೆಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಅವನಿಗೂ ಕೂಡ ರೂಪ ಇದೆ ಅನ್ನೋದನ್ನ ತಿಳುವಳಿಕೆ ಕೊಡೋದಕ್ಕಾಗಿ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಈ ಒಂದು ವಿಶ್ವರೂಪದಲ್ಲಿ ಭಗವಂತನನ್ನ ಹೊಂದಾಣಿಕೆ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಭಗವಂತನಿಗೆ ಯಾವುದೇ ಭೌತಿಕ ರೂಪ ಇಲ್ಲ. ಅದಕ್ಕೆ ಇಲ್ಲಿ ಪ್ರಭುಪಾದರ ಭಾವಾರ್ಥ ನೋಡಿ, ಪ್ರಾರಂಭದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ, ಭಗವಂತನ ವಿಶ್ವರೂಪ ಅಥವಾ ವಿರಾಟ ರೂಪ ತತ್ವವನ್ನು ಅವನ ಬೇರೆ ಬೇರೆ ಅವತಾರಗಳ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿಯೇ ಪ್ರಸ್ತಾಪಿಸಿಲ್ಲ. ಬೇರೆ ಬೇರೆ ಅವತಾರದ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿ ಭಗವಂತನ ಇಂಥ ವಿಶ್ವರೂಪನೋ ವಿರಾಟ ರೂಪನೋ ಚರ್ಚೆ ಮಾಡಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಅದನ್ನ ತಿಳುವಳಿಕೆ ಕೊಡ್ತಾ ಹೋಗ್ತಾರಷ್ಟೇನೆ. ಇವಾಗ ಉದಾಹರಣೆಗೆ ಕೃಷ್ಣ ವಿಶ್ವರೂಪ ತೋರಿಸಿದ್ದು, ಅದೇ ಪ್ರಕಾರವಾಗಿ ವಿಶ್ವವನ್ನೆಲ್ಲ ವ್ಯಾಪಿಸಿದ್ದು ಯಾರು? ಇನ್ಯಾವ ಅವತಾರದಲ್ಲಿ ಭಗವಂತ ತೋರಿಸಿದಾನೆ? ತ್ರಿವಿಕ್ರಮ. ವಾಮನ ಅವರ. ಹೌದು, ವಾಮನ ರೂಪದಲ್ಲಿ ಭಗವಂತ ಏನ್ ಮಾಡ್ತಾರೆ, ಎಲ್ಲವನ್ನು ಅಳತೆ ಮಾಡಿ ತೋರಿಸ್ಬಿಡ್ತಾರೆ. ಈ ತರ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಅದರದ್ದು ವಿಚಾರಗಳನ್ನ ಎಲ್ರಿಗೆ ತೋರಿಸ್ತಾ ಇದ್ದಾರೆ ಹೊರತು ಎಲ್ಲ ಅವತಾರದಲ್ಲಿ ವಿಚಾರ ಇಲ್ಲ. ಮತ್ತೆ ಈ ತ್ರಿವಿಕ್ರಮ ರೂಪ ಇರ್ಬೋದು, ಭಗವಂತನ ವಿಶ್ವರೂಪ ಇರ್ಬೋದು, ಅದು ಈ ಜಗತ್ತಲ್ಲಿ ಮಾತ್ರನೇ ತೋರಿಸಿಕೊಡ್ತಾರೆ ಹೊರತು ಬೇರೆ ಇನ್ನೆಲ್ಲೂ ಕೂಡ ಇದರದ್ದು ಪ್ರಸ್ತಾಪ ಮಾಡಲ್ಲ. ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ಅದು ಅರ್ಜುನನಿಗೆ ಅವರು ಬೇಡ್ಕೊಂಡ್ರು ಭಗವಂತನನ್ನ, ನೀವು ಎಲ್ಲಾ ಕಡೆ ವ್ಯಾಪಿಸಿದೀರಾ ಅಂತ ಹೇಳ್ತಾ ಇದ್ದೀರಲ್ಲೋ, ಒಂದ್ಸಲಿ ನಮ್ಗೆ ತೋರಿಸಿ. ಅದರಿಂದ ಈ ರೂಪ ಏನಿದೆಯಲ್ಲ, ಈ ರೂಪ ಯಾವಾಗ್ಲೂ ಕೂಡ ಶಾಶ್ವತವಾಗಿ ಅದನ್ನ ಹಾಗೆ ಲೀಲೆಯಲ್ಲಿ ಉಳಿಸ್ಕೊಳಲ್ಲ ಭಗವಂತ. ಆದ್ರೆ ಭಗವಂತ ಬೇರೆ ಎಲ್ಲ ಅವತಾರದ್ದು ಏನು ಲೀಲೆ ಮಾಡಿದಾರೋ ಅದೆಲ್ಲ ಹಾಗೆ ಉಳಿಸ್ಕೋತಾರೆ. ಮತ್ತೆ ಅದು ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ಹಾಗೆ ಉಳ್ಕೊಂಡಿರುತ್ತೆ. ಮತ್ತೆ ಅಂತ ಭಗವಂತನನ್ನ ಯಾರಾದ್ರೂ ಸೇವೆ ಮಾಡೋ ಇಚ್ಛೆ ಪಟ್ಟಾಗ ಅವ್ರಿಗೆ ಆ ಸೇವೆನೂ ಕೂಡ ಸಿಗುತ್ತೆ.
ಆದ್ರೆ ವಿಶ್ವರೂಪದಲ್ಲಿ ಭಗವಂತನನ್ನ ಸೇವೆ ಮಾಡ್ಬೇಕು ಅನ್ನೋದು ಯಾರ್ದು ವಿಚಾರ ಇರಲ್ಲ. ಯಾಕೆಂದ್ರೆ ವಿಶ್ವರೂಪ ನೋಡಿದ್ಮೇಲೆ ನೀವು 11ನೇ ಅಧ್ಯಾಯ ಭಗವದ್ಗೀತೆ 11ನೇ ಅಧ್ಯಾಯ ನೀವು ಯಾವಾಗ ಓದ್ತಿರೋ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಆ ವಿಶ್ವರೂಪ ನೋಡಿದ್ಮೇಲೆ ಅರ್ಜುನ ಏನ್ ಹೇಳಿದ್ದು? ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ, ಏನ್ ಹೇಳಿದ್ರು? ನನ್ನ ಕಣ್ಣಿಂದ ಈ ರೂಪನ ನೋಡೋಕಾಗ್ತಾ ಇಲ್ಲ, ದಯವಿಟ್ಟು ನನ್ಗೆ ಮೊದಲಿನ 2 ಕೈಗಳ ರೂಪವನ್ನು ತೋರಿಸು ಅಂತ ಕೇಳ್ತಾರೆ. ಆ ವಿಶ್ವರೂಪವನ್ನ ನೋಡಿದ್ಮೇಲೆ ಅರ್ಜುನ ವಿಚಲಿತರಾಗೋದ್ರು. ಆ ಭಯಂಕರ ಆಗಿರೋದು ರೂಪ ನೋಡ್ಬಿಟ್ಟು ಅವ್ರೇನ್ ಹೇಳ್ತಾ ಇದಾರೆ, ನಾನು ಕೃಷ್ಣ ನಿನ್ನ ಈ ದಿವ್ಯವಾಗಿರೋದು ಭಯಂಕರ ಆಗಿರೋದು ರೂಪ ನಾನು ನೋಡಕ್ ಆಗ್ತಾ ಇಲ್ಲ. ನಿನ್ ದಿವ್ಯ ಆಗಿದ್ಯಾ, ಆದ್ರೆ ಜೊತೆಯಲ್ಲಿ ಭಯಂಕರವಾಗೂ ಕಾಣಿಸ್ತಾ ಇದೆಯಾ. ನಾನು ಇದನ್ನ ಅರ್ಥ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಭಯ ಆಗ್ತಾ ಇದೆ, ವಿಚಲಿತ ಆಗ್ತಾ ಇದ್ದೀನಿ ನಾನು. ದಯವಿಟ್ಟು ಏನ್ ಮಾಡು, ನಿನ್ನ ದಿವ್ಯವಾಗಿರೋದು ರೂಪ ಆಗಿರುವಂತ ಆ ಶ್ಯಾಮ ಸುಂದರ ಆ 2 ಕೈಗಳ ರೂಪನ ನನಗೆ ಮತ್ತೆ ತೋರಿಸ್ಬಿಡು. ಮತ್ತೆ ಭಗವಂತ ಹೇಳ್ತಾರೆ, ಈ ರೂಪ ನೋಡೋದಿಕ್ಕೆ ಎಲ್ರು ದೇವಾನುದೇವತೆಗಳು ಕೂಡ ಏನ್ ಮಾಡ್ತಾರೆ, ನಿರಂತರವಾಗಿ ತಪಸ್ ಮಾಡ್ತಾ ಇರ್ತಾರೆ. ಆದ್ರೆ ಈ ರೂಪ ಯಾರಿಗೂ ತೋರಿಸಲ್ಲ ನಾನು, ಆದ್ರೆ ನಿನಗ್ ತೋರಿಸ್ತಾ ಇದ್ದೀನಿ ಅಂತ ಮತ್ತೆ ಅವರ ನಿಜ ರೂಪನ ಮತ್ತೆ ತೋರಿಸ್ತಾರೆ. ಇದು ವಿಶ್ವರೂಪದಲ್ಲಿರುವಂತ ವರ್ಣನೆ ನಮ್ಗೆ ಭಗವದ್ಗೀತೆಯಲ್ಲಿ ಅರ್ಜುನ ಮತ್ತೆ ಕೃಷ್ಣನ ಸಂವಾದದಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಅದರಿಂದ ಭಗವಂತನನ್ನ ನಾವು ಅವನ ವಿಶೇಷ ಆಗಿರೋ ವಿಶ್ವರೂಪದಿಂದ ನಾವು ನೋಡೋದು ಅಗತ್ಯತೆ ಇಲ್ಲ. ಅದು ಪ್ರಾರಂಭದ ದೆಸೆಯಲ್ಲಿರೋರಿಗೆ ಮಾತ್ರನೇ. ಆದ್ರೆ ನಾವು ನೋಡ್ಬೇಕಾಗಿರೋದು ರೂಪನ ಅವನು ಯಥಾವತ್ತಾಗಿ ಏನು ಆ ಯಶೋಧ ಮಾತೆ ಕೈಯಲ್ಲಿ ಆಟ ಆಡ್ತಾ ಇದ್ದಾನಲ್ಲ ಕೃಷ್ಣ, ಅವನೇ ವಾಸ್ತವ, ಅವನೇ ಎಲ್ಲಾ ಕಡೆ ಇರೋನು, ಅವನ ಶಕ್ತಿಯಿಂದಾನೇ ಎಲ್ಲ ನಡೀತಾ ಇರೋದು. ಅವನನ್ನ ನಾವು ಅದೇ ತರನೇ ಅರ್ಥ ಮಾಡ್ಕೋಬೇಕು ಅನ್ನೋದೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಮುಂದುವರಿಸಿ ಏನ್ ಹೇಳಿದ್ದಾರೆ, ಕಾರಣ ಈ ಮೊದಲು ಹೇಳಲಾಗಿರುವ ಭಗವಂತನ ಎಲ್ಲ ಅವತಾರಗಳು ಆಧ್ಯಾತ್ಮಿಕ ಸ್ವರೂಪದವು ಮತ್ತು ಭೌತಿಕಾಂಶದ ಒಂದು ಕಣವೂ ಕೂಡ ಅದರ ದೇಹಗಳಲ್ಲಿ ಇಲ್ಲ. ಮತ್ತೆ ಏನೆಲ್ಲ ಇಷ್ಟೊತ್ತೇನ್ ಚರ್ಚೆ ಮಾಡಿದ್ಯೋ ಇದೆಲ್ಲಾನು ಕೂಡ ಪೂರ್ಣವಾಗಿ ಆಧ್ಯಾತ್ಮಿಕ ಆಗಿರೋದು. ಅಲ್ಲಿ ಯಾವುದೇ ತರ ಭಗವಂತನ ದೇಹಕ್ಕೂ ಮತ್ತೆ ಆತ್ಮಕ್ಕೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇನೆ. ಅವನು ದಿವ್ಯ ಶರೀರ, ದಿವ್ಯ ರೂಪ ಅದು. ಅದರಿಂದ ಬದ್ಧಾತ್ಮರಲ್ಲಿ ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸವಿರುವಂತೆ ಅವತಾರಗಳಲ್ಲಿ ವ್ಯತ್ಯಾಸವಿಲ್ಲ. ಅದಕ್ಕೆ ಜನ್ಮ ಕರ್ಮಚ ಮೇ ದಿವ್ಯಂ. ನಾವೇನು ಜನ್ಮ ತಗೋತೀವೋ ಅದು ಒಂದು ಭೌತಿಕ ಪ್ರಜ್ಞೆಯಿಂದ ನಮ್ಗೆ ಈ ದೇಹ ಪ್ರಾಪ್ತಿ ಆಗಿದೆ. ಮತ್ತೆ ನಮ್ಗೆ ಸಿಕ್ಕಿರೋ ದೇಹನೂ ಕೂಡ ಭೌತಿಕ ದೇಹ ಆಗಿದೆ, ನಮ್ದು ಆಧ್ಯಾತ್ಮಿಕ ದೇಹ ಅಲ್ಲ. ನಮ್ಮ ದೇಹಕ್ಕೂ ಮತ್ತೆ ಆತ್ಮಕ್ಕೇನಿದೆ ವ್ಯತ್ಯಾಸ ಇದೆ. ಆದ್ರೆ ಭಗವಂತ ಆ ತರ ಬರಲ್ಲ ಈ ಜಗತ್ತಿಗೆ. ಅವನು ಯಾವ ತರ ಬಂದಿದ್ದು, ಅವನು ದಿವ್ಯವಾಗಿರೋದು ಶರೀರದಲ್ಲೇ ಬಂದಿದ್ದು. ಅದಕ್ಕೆ ಭಗವಂತ ಬಂದಾಗ್ಲೇ ಅವನ ಕೈಯಲ್ಲಿ ಏನ್ ಇಟ್ಕೊಂಡಿದ್ದ, ಎಲ್ಲ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಇಟ್ಕೊಂಡೇ ಬಂದ್ಬಿಟ್ರು. ಕೈ ಮೇಲ್ಗಡೆ ತಲೆ ಮೇಲ್ಗಡೆ ಕಿರೀಟ ಇತ್ತು, ಗುಂಗುರು ಕೂದ್ಲಿತ್ತು, ಕಿವಿಯಲ್ಲಿ ಓಲೆ ಇತ್ತು. ಯಾರಾದ್ರೂ ಈ ತರ ಅವತಾರ ತಗೊಳಕ್ಕಾಗತ್ತಾ? ಈ ತರ ಯಾರಾದ್ರೂ ಹುಟ್ಟಕ್ಕಾಗತ್ತಾ? ಅವತಾರ ಅಲ್ಲ, ಹುಟ್ಟಕ್ಕಾಗತ್ತಾ? ಇಲ್ಲ. ಆದ್ರೆ ಭಗವಂತ ಅವನ ಹುಟ್ಟುನೇ ಯಾವ ತರ ಇರುತ್ತೆ, ಅವ್ರದ್ದು ಅವತಾರನೇ ಯಾವ ತರ ಇರುತ್ತೆ, ಎಲ್ಲಾನು ಕೂಡ ದಿವ್ಯಕ್ಕೆ ಸೇರಿರುತ್ತೆ. ಅದರಿಂದ ನಮ್ಮ ಹುಟ್ಟುಗೂ ಮತ್ತೆ ಭಗವಂತ ಇಲ್ಲಿ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಅಜ್ಞಾನದಲ್ಲಿ ಮೂಢತನದಲ್ಲಿ ದುಃಖ ಪಡ್ತಾ, ತೊಂದರೆ ಅನುಭವಿಸುತ್ತಾ, ನೋವನ್ನ ಅನುಭವಿಸುತ್ತಾ ನಾವೇನ್ ಮಾಡಿದೀವಿ, ಈ ದೇಹ ತಗೊಂಡಿದೀವಿ. ಅಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡುವಂತ ಯಾವೊಂದು ವಿಚಾರನೂ ಕೂಡ ಇಲ್ವೇ ಇಲ್ಲ. ಒಂದೇ ಒಂದು ವಿಚಾರ, ಹುಟ್ಟುಹಬ್ಬ ಯಾಕೆ ಆಚರಿಸ್ಬೇಕಂದ್ರೆ, ಒಂದು ಏನು, ನಮ್ಗೆ ಇಂತ ಒಂದು ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಮನುಷ್ಯ ದೇಹ ಕೊಟ್ಟಿದ್ದಾನೆ. ಅದೊಂದಕ್ಕಾಗಿ ನಾವೇನ್ ಮಾಡ್ಬೇಕು, ಹುಟ್ಟುಹಬ್ಬನ ಆಚರಣೆ ಮಾಡ್ಬೇಕಷ್ಟೇನೆ. ಆದ್ರೆ ಮೂಢತನದಲ್ಲಿ ನಾನು ಹುಟ್ಟಿದೀನಿ, ನನ್ಗೆ ತುಂಬಾ ಖುಷಿಯಾಗಿದೆ, ಆ ತರ ಪರಿಸ್ಥಿತಿ ಇಲ್ವೇ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಪ್ರಾರಂಭದಲ್ಲಿರುವ ಆರಾಧಕರ ಅನುಕೂಲಕ್ಕಾಗಿ ಮಾತ್ರ ವಿರಾಟ ರೂಪ ಕಲ್ಪನೆಯನ್ನು ಮುಂದಿಡಲಾಗಿದೆ. ಅವರಿಗಾಗಿಯೇ ಭೌತಿಕ ವಿರಾಟ ರೂಪವನ್ನು ಕಲ್ಪಿಸಲಾಗಿದೆ. ಅದರಿಂದ ಪ್ರಾರಂಭದ ದಿಸೆಯಲ್ಲಿರೋರು ಮಾತ್ರನೇ ವಿರಾಟ ರೂಪದಲ್ಲಿ ಎಲ್ಲಾ ಕಡೆ ಭಗವಂತನ ವಿಚಾರಗಳನ್ನ ಇದನ್ ನೋಡಿ. ಅದು ಮುಂದುವರೆದು ಇನ್ನೂ ನಮ್ಗೆ
ಸೂತ ಗೋಸ್ವಾಮಿಗಳು ತಿಳುವಳಿಕೆ ಕೊಡ್ತಾರೆ. ಎಲ್ಲಾ ಕಡೆ ಭಗವಂತ ಇದ್ದಾನೆ, ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ನಾವು ಎಲ್ಲವನ್ನೂ ಕೂಡ ಭಗವಂತ ಅಂತ ಸ್ವೀಕರಿಸೋದಕ್ಕೆ ಅದು ಅವೈಜ್ಞಾನಿಕವಾಗಿರೋದು ಅದು ವಿಚಾರ. ಇವಾಗ ಹುಲಿ ದೇಹದಲ್ಲೂ ಕೂಡ ಪರಮಾತ್ಮ ಆಗಿ ಭಗವಂತ ಇದಾನ ಇಲ್ವಾ? ಇದಾನೆ. ಹಾಗಂತ ಹುಲಿನ ಹೋಗಿ ನಾವು ತಪ್ಕೊಳಕ್ಕಾಗತ್ತಾ? ಅಯ್ಯೋ ನೀನ್ ಭಗವಂತಪ್ಪ, ನೀನು ಕೂಡ ಭಗವಂತನ ಅಂಶ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಎಲ್ಲೆಲ್ಲಿ ಹೆಂಗೆ ಯಾವ್ದನ್ನ ನೋಡ್ಬೇಕು ಅದನ್ನ ಹಾಗೆ ನೋಡ್ಬೇಕಾಗತ್ತೆ. ನಾವು ಒಂದನ್ನ ವ್ಯತ್ಯಾಸ ಮಾಡ್ಬಿಟ್ಟು ನಾವು ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಆ ತರ ಯಾರು ಮಾಡಕ್ಕಾಗಲ್ಲ. ಕೆಲವರು ಪಳಗ್ಸಿ ಹುಲಿ ಜೊತೆ ಇರ್ಬೋದು, ಕೆಲವರು ಪಳಗ್ಸಿ ಬೇರೆ ಯಾವ್ದೋ ಪ್ರಾಣಿ ಜೊತೆ ಇರ್ಬೋದು. ಆದ್ರೆ ಪಳಗಿಸ್ದೀರ ಒಬ್ಬ ವ್ಯಕ್ತಿ ಅದ್ರ ಜೊತೆ ನೀನು ಭಗವಂತನ ಅಂಶ ಇಲ್ಲ, ಭಗವಂತ ನಿನ್ ಒಳಗಡೆ ಇದ್ದಾನೆ ಅಂತ ಯಾವತ್ತೂ ಕೂಡ ವಿಚಾರ ಮಾಡಿ ಆತರ ಏನಾದ್ರು ಪ್ರಯತ್ನ ಪಟ್ರೆ ಏನಾಗ್ತೀವಿ ಅಂದ್ರೆ ನಾವು ತೊಂದರೆಯಲ್ಲಿ ಸಿಕ್ಕಾಕೋತೀವಿ. ಅದರಿಂದ ಯಾವ್ದನ್ನ ಇವಾಗ ಹುಲಿಯಾಗೆ ನೋಡ್ಬೇಕು, ಕೆಲವೊಂದನ್ನ ಹೇಗ್ ನೋಡ್ಬೇಕು ಹಾಗೆ ನೋಡ್ಬೇಕಾಗತ್ತೆ ಹೊರತು ಅದ್ರ ಎದುರುಗಡೆ ನಾವು ಆಧ್ಯಾತ್ಮಿಕ ಆಗಿರೋದು ವಿಚಾರಗಳನ್ನ ಚಿಂತನೆ ಮಾಡಕ್ಕಾಗಲ್ಲ. ಆದ್ರೆ ಮಹಾಪ್ರಭು ಬಂದಾಗ ಮಾಡ್ಬೋದದು. ಅವರು ಕಾಡಲ್ಲಿ ಹೋಗಿ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಅವರು ಬದಲಾವಣೆ ಮಾಡ್ಕೋಬಹುದು. ಅದು ಅವ್ರ ಶಕ್ತಿ, ಅದು ಭಗವಂತನದು ಶಕ್ತಿ ಮಾತ್ರ. ಆದ್ರೆ ಜೀವಾತ್ಮಗಳಾಗಿರೋರು ನಾವು ಆತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 2ನೇ ಸ್ಕಂದದಲ್ಲಿ ಇದರ ಬಗ್ಗೆ ವಿವರವಾಗಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಯಾವ ತರ ಭಗವಂತ ಪಾದನ್ನ ಯಾವ್ದಕ್ಕೆ ನಾವು ಹೋಲಿಸ್ಬೇಕು, ಭಗವಂತನ ಮಂಡಿನ ಯಾವ್ದಕ್ಕೆ ಹೋಲಿಸ್ಬೇಕು, ಈ ಲೋಕಗಳದ್ದು ವರ್ಣನೆನೇ ಮಾಡ್ತಾರಲ್ಲಿ. ಭಗವಂತನ ಪಾದಕ್ಕೆ, ಮಂಡಿಗೆ, ಸೊಂಟಕ್ಕೆ, ಎದೆಗೆ, ತಲೆಗೆ, ಈ ಪ್ರಕಾರವಾಗಿ. ಆದ್ರೆ ಇದನ್ನ ಪ್ರಾರಂಭದಲ್ಲಿರೋರಿಗೆ ಅನುಕೂಲ ಆಗ್ಲಿ ಅನ್ನೋದೇ ವಿಚಾರ ಹೊರತು ಆದ್ರೆ ಇವರನ್ನೇ ಹಿಂಗೆ ನಾವು ಸೇವೆ ಮಾಡ್ಬೇಕಂದ್ರೆ ಇಲ್ಲ. ಸೇವೆ ಹೆಂಗ್ ಮಾಡ್ಬೇಕು ನಾವು? ಸೇವೆ ನಾವು ನೇರವಾಗಿ ಭಗವಂತನ ದಿವ್ಯವಾಗಿರೋದು ಆ ರೂಪಕ್ಕೆ ನಾವು ಸೇವೆ ಸಲ್ಲಿಸ್ಬೇಕು. ವೇಣುಂ ಕೊಣಂತ ಮರವಿಂದ ತಲೆಯತಾಕ್ಷಂ ಬರಹಾವತಂಸಂ ಅಸಿತಾಂಬುಜ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಅವನು 2 ಕೈಯಲ್ಲಿ ಕೊಳಲನ್ನು ಇಟ್ಕೊಂಡಿದ್ದಾನೆ. ಅವನ ಕಣ್ಣುಗಳು ತಾವರೆ ದಳದ ತರ ಇದೆ. ಅವನ ಪಾದಗಳು ತಾವರೆ ಎಲೆಗಳ ತರ ತುಂಬಾ ಮಧುರವಾಗಿದೆ, ಸಾಫ್ಟ್ ಆಗಿದೆ. ಈ ತರ ಬ್ರಹ್ಮದೇವರು ಭಗವಂತನನ್ನ ಹೆಂಗೆ ಆ ರೂಪನ ವರ್ಣನೆ ಮಾಡಿದ್ದಾರೆ, ನಾವು ಆ ರೂಪದಲ್ಲಿ ಭಗವಂತನನ್ನ ನೋಡ್ಬೇಕು. ಮತ್ತೆ ಅದೇ ರೂಪದಲ್ಲೇ ಭಗವಂತನೂ ಕೂಡ ಇರೋದು. ಅದರಿಂದ ಪ್ರಾರಂಭದಲ್ಲಿರೋರಿಗೆ ಇದು ವಿಶ್ವರೂಪ. ಅದಕ್ಕೆ ಮುಂದುವರಿಸಿ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ, ವಾಸ್ತವವಾಗಿ ಎಲ್ಲಾ ವಿವರಣೆಗಳು ಆರಂಭಿಕ ದಶೆಯಲ್ಲಿರುವ ಅನುಕೂಲಕ್ಕಾಗಿ ಆರಂಭಿಕ ದಶೆಯಲ್ಲಿರುವವರು ಭೌತಿಕವಲ್ಲದ ಏನನ್ನು ಗ್ರಹಿಸಲಾರರು. ಭಗವಂತನ ವಾಸ್ತವ ರೂಪವನ್ನು ಹೇಳುವಾಗ ಅವನ ಭೌತಿಕ ಸ್ವರೂಪದ ಗ್ರಹಿಕೆಯನ್ನು ಹೇಳಲಾಗಿಲ್ಲ. ಅದರಿಂದ ಪ್ರಾರಂಭ ದಶೆಯಲ್ಲಿರೋರಿಗೆ ವಿಶ್ವರೂಪದ ಬಗ್ಗೆ ವಿಚಾರನ ಕೊಟ್ಟಿದ್ದಾರೆ ಹೊರತು ಆದ್ರೆ ವಾಸ್ತವದಲ್ಲಿ ಭಗವಂತನ ವರ್ಣನೆ ಮಾಡ್ಬೇಕಂದ್ರೆ ವಿಶ್ವರೂಪದ ವರ್ಣನೆ ಇಲ್ಲ ಅಲ್ಲಿ. ಬ್ರಹ್ಮದೇವರು ಇವಾಗ ಹೆಂಗೆ ಹೇಳಿದ್ನಲ್ಲ, ಬ್ರಹ್ಮದೇವರು ಹೆಂಗೆ ವರ್ಣನೆ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಇರೋದು. ಅದರಿಂದ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಪರಮಾತ್ಮನಾಗಿ ಭಗವಂತನು ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲೂ ಅಂತರ್ಗತನಾಗಿದ್ದಾನೆ, ಅಣುವಿನಲ್ಲೂ ಅವನು ಹುದುಗಿದ್ದಾನೆ. ಆದರೆ ಬಹಿರಂಗದ ಭೌತಿಕ ಆಕಾರವನ್ನು ಭಗವಂತನಿಗೆ ಆರೋಪಿಸುವುದು ಕೇವಲ ಕಾಲ್ಪನಿಕ ಸಂಗತಿಯಾಗಿದೆ. ಇದರಿಂದ ಪ್ರತಿಯೊಂದರಲ್ಲೂ ಕೂಡ ಭಗವಂತ ಪರಮಾತ್ಮ ಆಗಿದ್ದಾನೆ. ಪ್ರತಿಯೊಂದು ಅಣುವಲ್ಲೂ ಕೂಡ ಭಗವಂತ ಇದ್ದಾನೆ. ಕರೆಕ್ಟ್, ಒಂದ್ ಶಕ್ತಿ ಇದೆ. ಆದ್ರೆ ಅದೇ ಮೂಲನ ಅಂದ್ರೆ ಅದು ಮೂಲ ಅಲ್ಲ. ನಾನು ಆವಾಗ್ಲೇ ಹೆಂಗ್ ಹೇಳಿದ್ನಲ್ಲ, ಈ ಭೌತಿಕ ಜಗತ್ತಲ್ಲಿ 15ನೇ ಅಧ್ಯಾಯದಲ್ಲಿ ಯಾವ ತರ ತಿಳುವಳಿಕೆ ಕೊಟ್ಟಿದ್ದಾರೆ, ಇದೆಲ್ಲಾನು ಕೂಡ ತಾತ್ಕಾಲಿಕ ಆಗಿರೋದು. ಒಂದು ವ್ಯವಸ್ಥೆಗಾಗಿ ಭಗವಂತ ಏನ್ ಮಾಡಿದಾನೆ, ಇಂಥ ಒಂದು ರೂಪಗಳನ್ನ ಧರಿಸ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಣುವಲ್ಲಿ ಹೋಗಿರುವಂತ ವಿಚಾರಗಳು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಮಾತ್ರನೇ ಭಗವಂತ ಇಂಥ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ದಾರೆ ಹೊರತು ಅವನ ಮೂಲ ರೂಪದಲ್ಲಿ ಅವರು ಹಾಗೆ ಇದ್ದಾರೆ. ಇದನ್ನ ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ? ನಾ ಪ್ರತಿ ಸಲ ಹೇಳ್ತಾನೆ ಇದ್ದೀವಿ. ಭಗವದ್ಗೀತೆಯಲ್ಲಿ ಎಲ್ಲಿ ಹೇಳಿದ್ದಾರೆ ಇದನ್ನ? 9ನೇ ಅಧ್ಯಾಯ 4ನೇ ಶ್ಲೋಕ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸಾನಿ ಸರ್ವಭೂತಾನಿ ನ ಚಾಹಂ ಅವಸ್ಥಿತ. ಮತದೆ ಆ ಶ್ಲೋಕ ಓದಿ ಮತ್ತೆ ಪ್ರಭುಪಾದರ
ಭಾವಾರ್ಥ ಕಡೆ ಪ್ಯಾರ ಒಂದ್ಸಲಿ ಓದಿ ಮಾತಾಜಿ, ನಮ್ಗೆ ಇನ್ನೂ ಸ್ಪಷ್ಟವಾಗಿ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಅಲ್ಲಿ ನಮ್ಗೆ ತಿಳುವಳಿಕೆ ಬರುತ್ತೆ. ಹರೇ ಕೃಷ್ಣ. ಮಯಾ ತದಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ತಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದ್ರೂ ನಾನು ಅವರಲ್ಲಿ ಇಲ್ಲ. ಆದರೆ ಎಲ್ಲೆಲ್ಲೂ ವ್ಯಾಪಿಸಿರುವ ಅವನ ವೈಯಕ್ತಿಕ ಅಸ್ತಿತ್ವವು ಕಳೆದು ಹೋಗುತ್ತದೆ ಎಂದು ಭಾವಿಸಬಾರದು. ಇಂತಹ ವಾದವನ್ನು ತಳ್ಳಿಹಾಕಲು ಪ್ರಭುವು ನಾನು ಎಲ್ಲೆಲ್ಲಿಯೂ ಇದ್ದೇನೆ, ಎಲ್ಲವೂ ನನ್ನಲ್ಲಿದೆ, ಆದರೂ ನಾನು ದೂರವಾಗಿದ್ದೇನೆ ಎಂದು ಹೇಳಿದ್ದಾನೆ. ಉದಾಹರಣೆಗೆ, ರಾಜನು ಸರ್ಕಾರದ ಮುಖ್ಯಸ್ಥ. ಸರ್ಕಾರವಾದರೂ ರಾಜನ ಶಕ್ತಿಯ ಒಂದು ಅಭಿವ್ಯಕ್ತಿ ಅಷ್ಟೇ. ಪ್ರತಿಯೊಂದು ವಿಭಾಗಕ್ಕೂ ರಾಜನ ಶಕ್ತಿಯೇ ಆಧಾರ. ಆದರೆ ರಾಜನು ಪ್ರತಿಯೊಂದು ವಿಭಾಗದಲ್ಲಿ ವೈಯಕ್ತಿಕವಾಗಿ ಸ್ವತಃ ಇರುತ್ತಾನೆ ಎಂದು ನಿರೀಕ್ಷಿಸುವಂತಿಲ್ಲ. ಇದೊಂದು ಸರಳ ಉದಾಹರಣೆ. ಹೀಗೆಯೇ ಐಹಿಕ ಜಗತ್ತಿನಲ್ಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ನಾವು ನೋಡುವ ಎಲ್ಲಾ ಅಭಿವ್ಯಕ್ತಿಗಳು, ಅಸ್ತಿತ್ವದಲ್ಲಿರುವ ಎಲ್ಲವೂ ದೇವೋತ್ತಮ ಪರಮಪುರುಷನ ಶಕ್ತಿಯ ಮೇಲೆ ನಿಂತಿದೆ. ಆತನ ವಿವಿಧ ಶಕ್ತಿಗಳ ಪ್ರಸರಣದಿಂದ ಸೃಷ್ಟಿಯು ಆಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ, ವಿಷ್ಟಭ್ಯಾಹಂ ಇದಂ ಕೃತ್ಯಂ. ಅವನು ತನ್ನ ವೈಯಕ್ತಿಕ ಪ್ರಾತಿನಿಧ್ಯದಿಂದ, ವಿವಿಧ ಶಕ್ತಿಗಳ ಪ್ರಸರಣದಿಂದ ಎಲ್ಲೆಲ್ಲೂ ಇದ್ದಾನೆ. ನೋಡಿ, ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಪ್ರಭುಪಾದರು ಒಂದು ಉದಾಹರಣೆ ಮುಖಾಂತರವಾಗಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ, ಹಾಗಾದ್ರೆ ನಾನು ಏನೇನ್ ತಿಂತಾ ಇದ್ದೀನೋ ಅಲ್ಲೇ ಹಂಗಂಗೆ ಎಲ್ಲಾ ನೈವೇದ್ಯ ಮಾಡ್ಬಿಡ್ತೀನಿ, ನಾನು ಹಂಗಂಗೆ ಎಲ್ಲಾ ಭಗವಂತನ ಸ್ಮರಣೆ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ, ನಾವೇನ್ ಮಾಡ್ಬೇಕು? ನಾವು ಅವನ ವೈಯಕ್ತಿಕ ಆಗಿರೋದು ಸೇವೆಯಲ್ಲಿ ತೊಡಗ್ಬೇಕು. ಭಗವಂತ ಅದೇ ಇಷ್ಟ ಪಡ್ತಾ ಇರೋದು. ನಾವು ಅವನ ನಾಮ ಜಪ ಮಾಡ್ಬೇಕು, ಅದೇ ಭಗವಂತ ಇಷ್ಟ ಪಡ್ತಾ ಇರೋದು. ಅದನ್ನ ತೋರಿಸಿಕೊಡೋದಕ್ಕಾಗಿನೇ ಚೈತನ್ಯ ಮಹಾಪ್ರಭು ಅವತಾರ ತಗೊಂಡಿದ್ದು. ನಾವು ಭಗವಂತನಿಗೆ ನೈವೇದ್ಯ ಮಾಡಿನೇ ನಾವೇನ್ ಮಾಡ್ಬೇಕು? ಅವನ್ ಎಲ್ಲಾ ಕಡೆ ಇದ್ದಾನೆ, ನಾನು ಅದನ್ನ ಹಂಗೆ ನೈವೇದ್ಯ ಮಾಡ್ಬಿಡ್ತೀನಿ. ಇಲ್ಲ, ಅದಕ್ಕೆ ಒಂದು ಪರ್ಟಿಕ್ಯುಲರ್, ಅದಕ್ಕೆ ಏನ್ ಹೇಳ್ತಾರೆ, ಶ್ರುತಿ ಸ್ಮೃತಿ ಪಂಚರಾತ್ರಿ ಕಿಂ ವಿಧಿಂಬಿನ ಹೈಕಾಂತಿಕಿರ್ ಹರಿರ್ ಭಕ್ತಿ ಉತ್ಪಾದತೆ ಇವ ಕಲ್ಪತೆ. ನಾವು ಶ್ರುತಿ ಸ್ಮೃತಿ ಪಂಚರಾತ್ರ, ನಾರದ ಪಂಚರಾತ್ರ ಯಾಕೆ ಕೊಟ್ಟಿದ್ದಾರೆ? ಭಗವಂತನ ಸೇವೆ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ಅಲ್ಲಿ ತಿಳುವಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ರೆ, ಅವನು ಎಲ್ಲಾ ಕಡೆ ಇದ್ದಾನೆ ಅಂದಿದ ತಕ್ಷಣ ಅವನ ವೈಯಕ್ತಿಕ ಅಸ್ತಿತ್ವನ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಅವನು ವೈಯಕ್ತಿಕವಾಗೂ ಇದ್ದಾನೆ, ಪ್ರತ್ಯೇಕವಾಗೂ ಇದ್ದಾನೆ. ಆ ಪ್ರತ್ಯೇಕತೆಯಿಂದಾನೇ ಭಗವಂತ ಇಷ್ಟೊಂದೆಲ್ಲಾನು ಕೂಡ ವ್ಯವಸ್ಥಿತವಾಗಿ ಮಾಡಿದಾನೆ ಹೊರತು ಅವನ ಎಲ್ಲಾ ಶಕ್ತಿಗಳಲ್ಲಿ ಒಂದು ಶಕ್ತಿಯಾಗಿ ಅವನಿಲ್ಲ. ಶಕ್ತಿಗಳೆಲ್ಲ ಅವನ ಕೈಯಲ್ಲಿರೋದು. ಈಗ ಅದಕ್ಕೆ ಉದಾಹರಣೆ ಕೊಟ್ರಿ ಇಲ್ಲಿ. ಹೆಂಗೆ? ಒಬ್ಬ ರಾಜ ಇದ್ದಾನೆ, ರಾಜನ ನಿಯಮ ನಿಬಂಧನೆಗಳು ಪ್ರತಿ ಕಡೆನೂ ಇದೆಯಾ ಇಲ್ವಾ? ಎಲ್ಲಾ ಕಡೆ ಅವನ ಶಕ್ತಿ ಏನಾಗ್ತಾ ಇದೆ? ಪ್ರದರ್ಶನ ಆಗ್ತಾ ಇದೆ. ಹಾಗಾದ್ರೆ ರಾಜ ಎಲ್ಲಾ ಕಡೆ ಇರ್ಬೇಕಾ? ರಾಜ ಎಲ್ಲಾ ಕಡೆ ಇಲ್ಲ. ಅವನೆಲ್ಲಿದ್ದಾನೆ? ಅವನ ಅರಮನೆಯಲ್ಲಿದ್ದಾನೆ. ನಾವು ರಾಜನನ್ನ ನೋಡ್ಬೇಕಂದ್ರೆ ಅವನ ಅರಮನೆಗೆ ಹೋಗ್ಬೇಕು, ಕರೆಕ್ಟ್ ಅಲ್ವಾ? ವೈಯಕ್ತಿಕವಾಗಿ ಅವನಿಗೆ ಏನಾದ್ರೂ ಕೊಡ್ಬೇಕು, ಏನಾದ್ರೂ ಗಿಫ್ಟ್ ಮಾಡ್ಬೇಕಂದ್ರೆ ನಾವು ಅವನ ಹತ್ರಕ್ಕೆ ಹೋಗಿ ಕೊಡ್ಬೇಕು. ಇಲ್ಲ, ಇದು ರಾಜನ ಪ್ರತಿನಿಧಿ, ಇವಾಗ ರಾಜನಿಗೆ ಒಂದ್ ಕೋಲು ಇಲ್ಲಿ ಬಂದಿದೆ, ಈ ಕೋಲ್ಗೆ ನಾನು ಇದನ್ನು ಕೂಡ ರಾಜನೇ ಅನ್ಬಿಟ್ಟು ನಾವ್ ಅದಕ್ಕೇನಾದ್ರೂ ಉಡುಗೊರೆ ಕೊಟ್ರೆ ಏನಾಗುತ್ತೆ? ಅದೇನಾದ್ರೂ ಸ್ವೀಕರಿಸುತ್ತಾ? ಇಲ್ಲ. ದಂಡ, ರಾಜದಂಡ, ಕರೆಕ್ಟ್, ರಾಜದಂಡನೆ. ನಾವ್ ಅದಕ್ಕೆ ಉಡುಗೊರೆ ಕೊಟ್ರೆ ಅದು ಸ್ವೀಕರಿಸುತ್ತಾ? ಇಲ್ಲ. ಅದರಿಂದ ಇಲ್ಲಿ ಒಟ್ಟಾರೆಯಾಗಿ, ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಒಟ್ಟಾರೆ ಸಾರಾಂಶ ಇಷ್ಟೇ, ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ದಿವ್ಯಕ್ಕೆ ಸ್ವರೂಪಕ್ಕೆ ಸೇರಿರೋನು. ಅವನಿಗೂ ಕೂಡ ದಿವ್ಯವಾಗಿರೋದು ದೇಹ ಇದೆ. ಈ ಭೌತಿಕ ದೇಹ ಅಲ್ಲ ನಮ್ದು, ಈ ಭೌತಿಕ ವಿಚಾರ ಅಲ್ಲ. ಈ ಭೌತಿಕ ವಿಚಾರಗಳಿಂದ ನಾವು ಭಗವಂತನನ್ನ ಸೇವೆ ಮಾಡೋದಕ್ಕೂ ಒಂದು ಅವಕಾಶ ಅಷ್ಟೇ ನಮ್ಗೆ. ಆದ್ರೆ ಜೀವಾತ್ಮಗಳಾಗಿ ನಾವನ್ನು ಕೂಡ ದಿವ್ಯಕ್ಕೆ ಸೇರಿರೋದು ಭಗವಂತ ದಿವ್ಯ ಸ್ವರೂಪ. ಅವನು ಈ ಸಂಬಂಧ ನಮ್ಗೆ ದಿವ್ಯದಲ್ಲಿನೇ ಪರಿಸಮಾಪ್ತಿ ಆಗ್ಬೇಕೆ ಹೊರತು ಭೌತಿಕ ದೃಷ್ಟಿಯಿಂದ ಯಾವುದನ್ನು ಕೂಡ ನಾವು ನೋಡೋದಿಕ್ಕೆ ಹೋಗ್ಬಾರ್ದು. ಅದರಿಂದ ವೈಯಕ್ತಿಕವಾಗಿ ಭಗವಂತನನ್ನ ನಾವು ಸೇವೆಯಲ್ಲಿ ತೊಡಗ್ಬೇಕು ಅನ್ನೋದು ಇಲ್ಲಿ
ಮತ್ತೆ ಇನ್ನ ಮುಂದಿನ 31ನೇ ಶ್ಲೋಕದಲ್ಲೂ ಕೂಡ ಅದನ್ನ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ನಮ್ಗೆ ಚೆನ್ನಾಗಿ ತಿಳುವಳಿಕೆ ಕೊಡ್ತಾರೆ. ನಾವು ಅದನ್ನ ನೋಡ್ತಾ ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಅದಕ್ಕೆ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ದಾರೆ, ಭಗವಂತನ ದೇಹವನ್ನು ವಿರಾಟ ರೂಪ ಎಂದು ಗ್ರಹಿಸುವುದು ಕೇವಲ ಕಾಲ್ಪನಿಕ. ಭಗವಂತ ಮತ್ತು ಜೀವಿಗಳಿಬ್ಬರು ಚೇತನಗಳಾಗಿದ್ದು ಅವರು ತಮ್ಮದೇ ಆದ ದಿವ್ಯ ಶರೀರವನ್ನು ಹೊಂದಿದ್ದಾರೆ. ನಮಗೂ ಕೂಡ ದಿವ್ಯ ಆಗಿರೋದು ಶರೀರ ಇದೆ. ಭಗವಂತನಿಗೆ ದಿವ್ಯ ಪುರುಷ, ಅವನಿಗೆ ಪ್ರತ್ಯೇಕವಾಗಿ ಏನು ಹೇಳೋದೇ ಬೇಕಾಗಿಲ್ಲ, ಅವನು ದಿವ್ಯ ಸ್ವರೂಪ ಅವನು. ಆದ್ರೆ ನಮ್ದು ಪರಿಸ್ಥಿತಿ ಏನಾಗಿದೆ, ನಾವ್ ಈ ಭೌತಿಕ ದೇಹ ತಗೊಂಡಿರೋದ್ರಿಂದ ಇವಾಗ ನಮ್ಮ ದಿವ್ಯ ಸ್ವರೂಪ ಏನಿದೆಯೋ ಅದನ್ನ ನಾವು ಮರ್ತೋಗಿದ್ದೀವಿ. ಮತ್ತೆ ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ನಾವ್ ಯಾವಾಗ ಅವನ ಸೇವೆಯಲ್ಲಿ ತೊಡಗ್ತೀವೋ ಅವಾಗ ಮತ್ತೆ ನಮ್ಗೆ ಅದು ಪ್ರಾಪ್ತಿ ಆಗ್ಬಿಡುತ್ತೆ. ಯಾಕೆ? ಭಗವಂತ ಚಿಂತಾಮಣಿ, ಅವನ ಸಂಪರ್ಕಕ್ಕೆ ಬಂದಿದ ತಕ್ಷಣ ಮತ್ತೆ ನಮ್ಮ ಸ್ವರೂಪ ನಾವು ಪಡೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಚಿಂತಾಮಣಿ ಸ್ಪರ್ಶ ಆಗಿದ ತಕ್ಷಣ ಕಬ್ಬಣನು ಕೂಡ ಚಿನ್ನ ಯಾವ ತರ ಆಗೋಗುತ್ತೋ ಅದೇ ತರ ನಾವು ಭಗವಂತನ ಸಂಪರ್ಕಕ್ಕೆ ಹೋಗಿದ ತಕ್ಷಣ ಮತ್ತೆ ನಮ್ಮ ಸ್ವರೂಪ ನಮ್ಗೆ ವಾಪಸ್ಸು ಪ್ರಾಪ್ತಿ ಆಗುತ್ತೆ. ಆದ್ರೆ ಅದನ್ನ ಹೆಂಗ್ ಮಾಡ್ಬೇಕು? ಶ್ರುತಿ ಸ್ಮೃತಿ ಪಂಚರಾತ್ರಿ ಶ್ರುತಿ ಸ್ಮೃತಿ ಪಂಚರಾತ್ರ ವಿಧಿಗಳ ಪ್ರಕಾರವಾಗಿ ನಮ್ಮ ಸೇವೆಗಳನ್ನ ನಾವು ನಿಯಮ ನಿಬಂಧನೆಗಳನ್ನ ನಾವು ಯಥಾವತ್ತಾಗಿ ಪಾಲಿಸ್ತಾ ನಾವ್ ಯಾವಾಗ ಮುಂದಕ್ಕೆ ಹೋಗ್ತೀವೋ ಅವಾಗ ನಮ್ಗೆ ಈ ಭೌತಿಕ ಪ್ರಜ್ಞೆ, ಈ ದೋಷಗಳೇನಾಗುತ್ತೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಇದನ್ನ ಭೌತಿಕ ಪ್ರಜ್ಞೆ ಕಡಿಮೆ ಆಗುತ್ತೋ ಅಷ್ಟು ನಮ್ಮ ಆಧ್ಯಾತ್ಮಿಕ ಚೇತನ ಏನಾಗುತ್ತೆ ನಮ್ಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಅದು ಭಗವಂತನಿಂದ ಮಾತ್ರನೇ, ಭಗವಂತನ ಸೇವೆಯಿಂದ ಮಾತ್ರನೇ ಪ್ರಾಪ್ತಿ ಆಗುತ್ತೆ, ಬೇರೆ ಇದ್ರಿಂದ ಅಲ್ಲ. ಇವಾಗ 31ನೇ ಶ್ಲೋಕ ಓದಿ, ಎಷ್ಟಾಗತ್ತಷ್ಟು ಇನ್ನೊಂದ್ 3-4 ನಿಮಿಷ ನಾವು ಚರ್ಚೆ ಮಾಡೋಣ. ಪುಷ್ಪಲತಾ ಮಾತಾಜಿ ಓದಿ. ಪುಷ್ಪಲತಾ ಮಾತಾಜಿ, ಬೇರೆ ಯಾರಾದ್ರೂ ಓದಿ. ಮಾತಾಜಿ ನಾನೇ ಓದ್ಲಾ? ಓದಿ ಮಾತಾಜಿ. ಶ್ಲೋಕ 31 ಯಥಾ ನಭಸಿ ಮೇ ಗೌಘೋ ರೇಣುರ್ವಾ ಪಾರ್ಥಿವೋ ನಿಲೇ ಏವಂ ದ್ರಷ್ಟರಿ ದೃಶ್ಯತ್ವಾಂ ಮಾರೋಪಿತಮಬುದ್ಧಿಭಿಃ. ಯಥಾ ಹೇಗೆ, ನಭಸಿ ಆಕಾಶದಲ್ಲಿ, ಮೇಘ ಓಘಃ ಮೋಡಗಳ ಸಮೂಹವು, ರೇಣುಃ ಧೂಳು, ವಾ ಹಾಗೆಯೇ, ಪಾರ್ಥಿವಃ ಕೆಸರು, ಅನಿಲೆ ಗಾಳಿಯಲ್ಲಿ, ಏವಂ ಆ ರೀತಿಯಾಗಿ, ದ್ರಷ್ಟರನಿಗೆ ದೃಶ್ಯತ್ವಂ ಕಾಣುವ ಉದ್ದೇಶದಿಂದ, ಆರೋಪಿತಂ ಹೊರಿಸಲಾಗುತ್ತದೆ, ಅಬುದ್ಧಿಭಿಃ ಮಂದಮತಿಗಳಿಂದ. ಅನುವಾದ: ಗಾಳಿಯು ಮೋಡಗಳನ್ನು ಧೂಳನ್ನು ಆರಿಸಿಕೊಂಡು ಹೋಗುತ್ತದೆ, ಆದರೆ ಅಜ್ಞರು ಆಕಾಶವು ಮೇಘಾವೃತವೆಂದು ಗಾಳಿಯು ಕೊಳಕೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮವನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸಿರುತ್ತಾರೆ. ಇಲ್ಲಿ ಸೂತ ಗೋಸ್ವಾಮಿಗಳು ಮತ್ತೆ ಒಂದು ಉದಾಹರಣೆ ಮುಖಾಂತರವಾಗಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಗಾಳಿಯು ಮೋಡಗಳನ್ನು ಧೂಳನ್ನು ಆರಿಸಿಕೊಂಡು ಹೋಗುತ್ತದೆ, ಆದರೆ ಅಗ್ನರು ಆಕಾಶವು ಮೇಘಾಮೃತವೆಂದು ಗಾಳಿಯು ಕೊಳಕೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮವನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸಿ ಇಡುತ್ತಾರೆ. ನಮ್ಗೆ ಅರ್ಥ ಆಗೋ ತರ ಒಂದು ಉದಾಹರಣೆ ಮುಂದೆ ಇಟ್ರು. ಗಾಳಿ ಏನ್ ಮಾಡುತ್ತೆ, ಜೋರಾಗಿ ಬೀಸಿದಾಗ ಇರೋ ಧೂಳನ್ನೆಲ್ಲ ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸಣ್ಣ ಸಣ್ಣ ಧೂಳಿನ ಕಣ ಎಲ್ಲ ಗಾಳಿಯಲ್ಲಿ ನಾವು ಸೂಕ್ಷ್ಮ ಇದರಿಂದ ನೋಡಿದಾಗ ನಮ್ಗೆಲ್ಲಾ ಕಾಣುತ್ತೆ, ಬರೀ ಧೂಳಾಗಿ ಕಾಣುತ್ತೆ. ಮತ್ತೆ ಮೇಲ್ಗಡೆ ನೋಡಿದಾಗ ಆಕಾಶದಲ್ಲಿ ನೀಲಿ ವರ್ಣ ಆಕಾಶ. ನೀಲಿ ವರ್ಣ ಯಾಕೆ ಕಾಣ್ತಾ ಇದೆ? ಮೋಡಗಳೆಲ್ಲಾನು ಕೂಡ ನೀಲಿ ಬಣ್ಣದಲ್ಲಿದೆ, ಅದರಿಂದ ನೀಲಿ ಆಗಿ ನಮ್ಗೆ ಕಾಣುತ್ತೆ. ನಾವೇನ್ ಆಕಾಶ ಅಂದ್ರೆ ನಾವೇನ್ ಕಲ್ಪನೆ ಮಾಡ್ತೀವಿ? ಆ ಆಕಾಶ ಅಂದ್ರೆ ಅದು ನೀಲಿ ಬಣ್ಣ. ಗಾಳಿ ಅಂದ್ರೆ ಅದರಲ್ಲಿ ಧೂಳಿನ ಕಣಗಳೇ ತುಂಬಿಕೊಂಡಿದೆ, ಅದೇ ಗಾಳಿ. ಆದ್ರೆ ಗಾಳಿ ಧೂಳಿನ ಕಣ ತುಂಬಿಕೊಂಡಿದ್ಯಾ? ಗಾಳಿಯಲ್ಲಿ ಧೂಳಿದ್ಯಾ ಅಂದ್ರೆ ಇಲ್ಲ. ಆಕಾಶದಲ್ಲಿ ನೀಲಿ ಬಣ್ಣ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ನಮ್ಮ ದೃಷ್ಟಿಗೆ ಆತರ ಕಾಣಿಸ್ತಾ ಇರೋದ್ರಿಂದ ನಾವು ಅದನ್ನೇ ಆಕಾಶ ಅಂದ್ರೆ ನೀಲಿ,
ಗಾಳಿ ಅಂದ್ರೆ ಧೂಳು ಅಂತ ವಿಚಾರ ಮಾಡಿ ನಾವೇನ್ ಮಾಡ್ತೀವಿ, ನಮ್ಮ ಗ್ರಹಿಕೆಗೆ ಹೆಂಗ್ ಅನುಕೂಲ ಆಗುತ್ತೋ ಆ ಪ್ರಕಾರವಾಗಿ ನಾವು ಅದನ್ನ ಅರ್ಥ ಮಾಡ್ತೀವಿ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಆ ಪ್ರಕಾರ ಇಲ್ಲ. ಅದೇ ಪ್ರಕಾರವಾಗಿ ಈ ಜೀವಾತ್ಮ ಆಗಿರೋರು ಮತ್ತೆ ಭಗವಂತ ಇಬ್ರಿಗೂ ಕೂಡ ನಾವ್ ಈ ಭೌತಿಕ ಜಗತ್ತಲ್ಲಿ ಪ್ರವೇಶ ಮಾಡಿದೀವಿ. ನಾನು ಅಂದಿದ ತಕ್ಷಣ ನಮ್ಗೇನ್ ಕಾಣಿಸ್ತಾ ಇದೆ, ನಂದೊಂದು ಸೀಮಿತ ಆಗಿರೋದು ಶಕ್ತಿ, ಸೀಮಿತ ಆಗಿರೋದು ಒಂದು ದೇಹ, ಸೀಮಿತ ಆಗಿರೋದು ಇದಕ್ಕೆ ಸಂಬಂಧಪಟ್ಟಿರೋದು ವಿಚಾರಗಳು ನಮ್ಗೆ ಅಷ್ಟೇ ಕಾಣಿಸ್ತಾ ಇದೆ. ನಾವು ಅದನ್ನೇ ಅನ್ಕೊಂಡಿದೀವಿ ನಾನು ಅಂದ್ರೆ ಇಷ್ಟು ಅಂತ. ಅದೇ ಪ್ರಕಾರವಾಗಿ ನನಗೆ ಏನ್ ಅರ್ಥ ಆಗಿದ್ಯೋ ಆ ಪ್ರಕಾರವಾಗಿ ಭಗವಂತ ಅಂದ್ರೇನು ಕೂಡ ಇಷ್ಟೇ ಅಂತ ನಾವು ಒಂದು ಸೀಮಿತಕ್ಕೆ ನಾವು ಅದನ್ನ ನಿಲ್ಲಿಸ್ತೀವಿ. ಆದ್ರೆ ಭಗವಂತ ಅಂದ್ರೆ ಅಷ್ಟಲ್ಲ. ಜೀವಾತ್ಮ ಅಂದ್ರೇನು ಕೂಡ ನಾವೇನ್ ನೋಡ್ತಾ ಇದೀವೋ ನಮ್ಮ ಅನುಭವದಲ್ಲಿ ಏನಿದೆಯೋ ಅದಲ್ಲ. ಜೀವಾತ್ಮನೂ ಕೂಡ ದಿವ್ಯಕ್ಕೆ ಸೇರಿರೋದು. ಭಗವಂತ ಆಲ್ರೆಡಿ ಅವನು ದಿವ್ಯದಲ್ಲೇ ಇರೋದ್ರಿಂದ ಅವನು ಇಲ್ಲಿಗೆ ಬಂದಾಗ್ಲೂ ಕೂಡ ಮತ್ತೆ ಅವನ ಧಾಮದಲ್ಲಿ ಇದ್ದಾಗ್ಲೂ ಕೂಡ ಅವನು ದಿವ್ಯವಾಗೇ ಇರ್ತಾನೆ. ಆದ್ರೆ ಜೀವಾತ್ಮಗಳಾಗಿರೋರು ನಾವು ಮರ್ತೋಗಿರೋದ್ರಿಂದ, ನಾವ್ ಈ ಭೌತಿಕ ಪ್ರಜ್ಞೆಯಲ್ಲಿರೋದ್ರಿಂದ ನಮ್ಮ ದಿವ್ಯ ಸ್ವರೂಪ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದನ್ನೇ ಇಲ್ಲಿ ಈ ಗಾಳಿ ಮತ್ತೆ ಆಕಾಶಕ್ಕೆ ಉದಾಹರಣೆಯಾಗಿ ಇಲ್ಲಿ ಸೂತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇದನ್ನ ಪ್ರಭುಪಾದರು ತುಂಬಾ ಚೆನ್ನಾಗಿ ಭಾವಾರ್ಥದಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಇದನ್ನ ನಾವು ಸೋಮವಾರ ನೋಡೋಣ. ಭಾವಾರ್ಥ ಸೋಮವಾರ ನಾವು ತಿಳುವಳಿಕೆ ಪಡೆಯಕ್ ಪ್ರಯತ್ನ ಪಡೋಣ. ಆದ್ರೆ ಇಷ್ಟು ವಿಚಾರ ಏನು ನಮ್ಗೇನ್ ಅರ್ಥ ಆಯ್ತು ಇದರಲ್ಲಿ? ಭಗವಂತ ಅವನು ದಿವ್ಯ, ಮತ್ತೆ ಅವನ ದಿವ್ಯವಾಗಿರೋದು, ಆ ದಿವ್ಯವಾಗಿರೋದು ರೂಪಕ್ಕೆ ನಾವೇನ್ ಮಾಡ್ಬೇಕು, ಸೇವೆ ಸಲ್ಲಿಸ್ಬೇಕು. ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಆ ಭಗವಂತ ಆ ದಿವ್ಯವಾಗಿರೋದು ರೂಪ ಮತ್ತೆ ದಿವ್ಯವಾಗಿರೋದು ಅವನ ನಾಮ, ಈ ಎರಡನ್ನೂ ಕೂಡ ದಿವ್ಯವಾಗಿರೋದ್ರಿಂದ ನಾವ್ ಯಾವಾಗ ಅವನ ಸೇವೆಯಲ್ಲಿ ತೊಡಗ್ತೀವೋ ಅವಾಗ ನಮ್ಮ ಪ್ರಜ್ಞೆನೂ ಕೂಡ ಭೌತಿಕ ಪ್ರಜ್ಞೆಯಿಂದ ದೂರ ಆಗಿ ನಾವು ಆಧ್ಯಾತ್ಮಿಕ ಪ್ರಜ್ಞೆಗೆ ನಾವು ಮತ್ತೆ ವಾಪಸ್ ಹೋಗ್ತೀವಿ. ವಿಶ್ವರೂಪದಲ್ಲಿ ಏನ್ ನಾವು ನೋಡ್ತಾ ಇದೀವೋ ಅದು ಭಗವಂತನ ದಿವ್ಯವಾಗಿದ್ರೇನು ಕೂಡ ಅದು ತಾತ್ಕಾಲಿಕ ಆಗಿರೋದು. ಅದು ಸ್ವಲ್ಪ ಸಮಯ ಮಾತ್ರನೇ ಈ ಭೌತಿಕ ಜಗತ್ತಿಗೆ ಎಷ್ಟು ಬೇಕೋ ಅಷ್ಟಕ್ ಮಾತ್ರನೇ ಸೀಮಿತ ಆಗಿರೋದು. ಮತ್ತೆ ಅದು ಏನಾಗುತ್ತೆ, ಆ ರೂಪದಲ್ಲಿ ಭಗವಂತನನ್ನ ನಾವು ಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಸೂತ ಗೋಸ್ವಾಮಿಗಳು ನಮ್ಗೆ ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದರಿಂದಾನೇ ಪುರಂದರದಾಸರು ಏನ್ ಹೇಳಿದ್ರು, ಆ ಜಗದೋದ್ಧಾರನ ಆ ಕೃಷ್ಣ ಏನಿದಾನಲ್ಲ ಅವನೇ ಸರ್ವಸ್ವ. ಅವನ ದಿವ್ಯವಾಗಿರೋದು ಆ ರೂಪ ಏನು ಮಗುವಾಗಿ ಆಟ ಆಡ್ತಾ ಇದ್ದಾನಲ್ಲ ಅವನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಅವನೇ ಸರ್ವೋತ್ತಮ. ಅವನ ಸೇವೆಯಲ್ಲೇ ನಾವು ತೊಡಗ್ಬೇಕು ಅನ್ನೋದೇ ವಿಚಾರ ಇದೆ. ಅದಕ್ಕಾಗಿನೇ ಭಗವಂತ ಏನ್ ತೋರಿಸಿದ್ರು ಅವ್ರಿಗೆ, ಒಂದ್ ಮಣ್ಣನ್ನ ತಿಂದು ಎಲ್ಲಾನು ಕೂಡ ನನ್ನ ಆಧಾರದಲ್ಲೇ ಇದೆ ಹೊರತು, ನನ್ನ ಒಳಗಡೆನೆ ಇದೆ ಹೊರತು ನಾನು ಅದರಿಂದ ಬಂದವನಲ್ಲ ಅನ್ನೋದನ್ನ ತೋರಿಸಿಕೊಟ್ರು. ಇಷ್ಟು ವಿಚಾರ. ಇನ್ನು ಇದರ ಆಧಾರ ಯಾಕೆಂದ್ರೆ ಈ ವಿಚಾರಗಳು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲೂ ಕೂಡ ಕನ್ಫ್ಯೂಷನ್ ಆಗ್ಬಾರ್ದು. ಓ ಭಗವಂತ ಅಂದ್ರೆ ಅವನು ಸ್ವರೂಪ ಇಲ್ದಿರೇ ಇರೋನು. ಅದಕ್ಕೆ ಇಂದಿನ ಶ್ಲೋಕದಲ್ಲಿ ವಿಶೇಷವಾಗಿ ಅರೂಪಸ್ಯ ಅನ್ನೋ ಶಬ್ದ ಎಲ್ರೂ ನೋಟ್ ಮಾಡಿ ಇಟ್ಕೊಳ್ಳಿ. ಅರೂಪಸ್ಯ ಅಂದ್ರೆ ಏನಪ್ಪಾ ಅಂದ್ರೆ ಯಾರಿಗೂ ಭೌತಿಕ ರೂಪವಿಲ್ಲವೋ ಅವನಿಗೆ ಭೌತಿಕ ರೂಪ ಇಲ್ಲ. ಅವನ ಶರೀರ ದಿವ್ಯವಾಗಿರೋದು, ಅವನು ಪ್ರತ್ಯೇಕವಾಗಿದ್ದಾನೆ. ಎಲ್ಲದರಲ್ಲಿದ್ರೇನು ಕೂಡ ಅವನು ಪ್ರತ್ಯೇಕವಾಗಿಯೇ ಇದ್ದಾನೆ. ಆ ಪ್ರತ್ಯೇಕ ಆಗಿರೋ ಭಗವಂತನೇ ಮೂಲ ರೂಪದಲ್ಲಿ ಭಗವಂತ ಏನ್ ಮಾಡಿದ್ರು, ಈ ಜಗತ್ತಿಗೆ ಬಂದ್ರು. ಅವರನ್ನೇ ನಾವು ಭಗವಂತನಾಗಿ ನಾವು ಅರ್ಥ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಂತ ಅರ್ಥಗಳನ್ನ ಕೊಡ್ತಾ ಇರುವಂತ ಶ್ರುತಿ ಸ್ಮೃತಿ ಪಂಚರಾತ್ರದ ಮುಖಾಂತರವಾಗಿನೇ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ಬೇಕೆ ಹೊರತು ನಮ್ಮ ಮನಸ್ಸು ಇಚ್ಛೆ ಏನು ಮಾಡಬಾರದು. ಇಷ್ಟು ವಿಚಾರ ಇದರಲ್ಲಿ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ. ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ, ಇವಾಗ ಏನಾದ್ರೂ ವಿಚಾರಗಳಿದ್ರೆ ಎಲ್ರು ಕೂಡ ಚರ್ಚೆ ಮಾಡಬಹುದು. ಒಂದು 5 ನಿಮಿಷ. ಪ್ರಭು ಹರೇ ಕೃಷ್ಣ. ಪ್ರಭು ಹರೇ ಕೃಷ್ಣ ಹೇಳಿ. ಪ್ರಭು ಇವತ್ತೇ ನನಗೆ ಅರ್ಥ ಆಗಿದ್ದು ಆದಿ ಮೂಲ ಅಂತ ಹೆಂಗೆ ಅಂದ್ರೆ, ಇವಾಗ ವೇಣು ಅದು ಬ್ರಹ್ಮ ಸಾಹಿತಿಯಲ್ಲಿ ಹೇಳಿದಾರಲ್ಲ ಆ ತರ ಅಂತ ಹೇಳಿದ್ರಲ್ಲ, ಇವತ್ತು ಕರೆಕ್ಟ್ ಆಗಿ ಅರ್ಥ ಆಯ್ತಾ ಪ್ರಭು ಆದಿ ಮೂಲ ಅಂತ? ಥ್ಯಾಂಕ್ಸ್ ಪ್ರಭು, ನಿಮ್ಗೆ ಅರ್ಥ ಆಗಿದೆ.
ಎಲ್ರು ಇದೇ ತರ ಅರ್ಥ ಮಾಡ್ಕೋಬೇಕು, ಎಲ್ರಿಗೆ ಅರ್ಥ ಆಗ್ಬೇಕಿದು. ಭಗವಂತ ಅಂದ್ರೆ ವಿಶ್ವರೂಪ, ವಿಶ್ವರೂಪದಿಂದ ಭಗವಂತ ಅಲ್ಲ, ಭಗವಂತನಿಂದ ವಿಶ್ವರೂಪ, ಇದು ವಿಚಾರ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನೀವು ಹೇಳಿದ್ರಲ್ವಾ ಎಲ್ರೂ ಒಳಗಡೆನೂ ಪರಮಾತ್ಮನಾಗಿ ಭಗವಂತ ಇದ್ದಾನೆ. ಒಂದು ಹುಲಿ ಎಕ್ಸಾಂಪಲ್ ಹೇಳಿದ್ರಲ್ವಾ, ಹುಲಿಯಲ್ಲಿ ಪರಮಾತ್ಮನಾಗಿ ಭಗವಂತ ಇರುವಾಗ ನಾವು ಹುಲಿ ಹೆಂಗ್ ನೋಡ್ಬೇಕು ಹಂಗೆ ನೋಡ್ಬೇಕು ಅಂತ. ನಾನಿದು ಸ್ಮಾಲ್ ಕ್ವಶನ್ ಡೌಟ್ ಇದೆ ಪ್ರಭು. ಮನೆಯಲ್ಲಿ ಜಿಲ್ಲೆ ಸೊಳ್ಳೆ ಇದೆ, ಸ್ಪೈಡರ್ಸ್ ಎಲ್ಲ ಇದೆ, ನಾವ್ ಅದರಲ್ಲೂ ಭಗವಂತ ಪರಮಾತ್ಮನಾಗಿ ಇದ್ದಾನೆ. ಬಟ್ ನಾವ್ ಅದನ್ನ ಮನೇಲಿ ಇರುವಾಗ ನಾವು ಕ್ಲೀನ್ ಮಾಡ್ಲೇಬೇಕಲ್ವಾ ಪ್ರಭು? ಅದನ್ನ ನಾನು ಇನ್ನೊಂದು ಕ್ಲಾಸಲ್ಲಿ ಕೇಳ್ದೆ, ನಾವು ಯಾವ್ದಾದ್ರು ಒಂದು ಜೀವರಾಶಿಗಳನ್ನ ಕೊಂದಿದ್ರೆ ತಿರ್ಗಾ ನಾವು ಜನ್ಮ ತಗೊಬಂದು ಆ ಜೀವರಾಶಿನೇ ಬಂದು ನಾವು ಸಾಯ್ಬೇಕು ಅನ್ನೋದು ಒಂದು ಕ್ಲಾಸಲ್ಲಿ ನಾನು ಕೇಳ್ದೆ. ಈಗ ಮನೇಲಿ ನಾವು ಕ್ಲೀನ್ ಮಾಡ್ಬೇಕು, ನೀಟಾಗಿ ಇಟ್ಕೋಬೇಕು ಅಂದ್ರೆ ಈ ಜಿಲ್ಲೆಗಳು ಸೊಳ್ಳೆಗಳು ನಾವು ಅದೆಲ್ಲ ಕ್ಲೀನ್ ಮಾಡ್ಲೇಬೇಕಲ್ವಾ? ಅದು ನಾವು ಅದು ಸೊಳ್ಳೆ ಇದ್ರೆ ಅದು ಬ್ಯಾಟ್ ತಗೊಂಡ್ ಹೋಗಿ ಹೊಡಿಲೇಬೇಕಲ್ವಾ ನಾವು? ಸೊ ಅದರಿಂದ ಏನಾದ್ರು ನಮ್ ಪಾಪ ಬರುತ್ತಾ ಇಲ್ಲ? ಇದು ನಾವ್ ಹೆಂಗ್ ತಗೊಳ್ಳೋದು ಪ್ರಭು? ಇದು ನಾವ್ ಹೆಂಗ್ ಮಾಡೋದು ಅಂತ ಒಂದು ಡೌಟ್ ಇದೆ ಪ್ರಭು. ಮೊದಲನೇದಾಗಿ ನಿಮ್ ಪ್ರಶ್ನೆ ನನ್ಗೆ ಅರ್ಥ ಆಯ್ತು ಮಾತಾಜಿ. ಮೊದಲನೇದಾಗಿ ನಾನ್ ಏನ್ ಹೇಳಿದೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಆಯ್ತಾ ಅಂತ ನಿಮ್ಗೆ ಗೊತ್ತಾಗಿಲ್ಲ. ಹುಲಿನ ನಾವ್ ಯಾವ ತರ ನೋಡ್ಬೇಕು, ಹುಲಿಯಾಗೆ ನೋಡ್ಬೇಕು ಅಂತಾನೆ ನಾನು ಹೇಳಿದೆ. ಯಾರಿಗ ಅರ್ಥ ಆಯ್ತು ನಾನು ಹೇಳಿದ್ದು? ಯಾರಿಗಾದ್ರೂ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿ. ಹರೇ ಕೃಷ್ಣ ಪ್ರಭು, ಹೇಳ್ಬೋದಾ ಪ್ರಭು? ಹೇಳಿ ಮಾತಾಜಿ, ಹೇಳಿ. ಪ್ರಭು, ನೀವ್ ಹೇಳಿದ್ರಿ ಎಲ್ಲಾ ಜೀವರಾಶಿಗಳಲ್ಲೂ ಭಗವಂತ ಇರ್ತಾನೆ ಅನ್ಬಿಟ್ಟು ನಾವು ಸ್ನೇಹ ಬೆಳ್ಸಕ್ಕಾಗಲ್ಲ ಹುಲಿ ಜೊತೆ. ಯಾಕಂದ್ರೆ ಹುಲಿ ಜೊತೆ ನಾವು ಸ್ನೇಹ ಬೆಳ್ಸಕ್ ಹೋದಾಗ ಅದ್ ನಮ್ಮನ್ನ ಏನ್ ಮಾಡುತ್ತೆ, ಮಹಾಪ್ರಸಾದ ಗೋವಿಂದಿ ಅಂತ ಸ್ವೀಕರಿಸ್ಬಿಡುತ್ತೆ. ಆತರ ನಾವು ಅದಕ್ಕೆ ಕೃಷ್ಣ ಪ್ರಜ್ಞೆ ಇದ್ರೆ ಪಾಪ. ಅದಕ್ಕೆ ಹೌದು. ಹಾಗಾಗಿ ನಾವು ಈ ಮಾತಾಜಿ ಹೇಳೋ ತರ ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಜಿರಳೆನ ಸೊಳ್ಳೆಗಳನ್ನ ನಾವು ಯಾವ ತರ ನೋಡ್ಬೇಕು ಅಂತಂದ್ರೆ, ಪ್ರಭುಪಾದ್ ಒಂದ್ ಕಡೆ ಹೇಳ್ತಾರೆ, ನಾವು ಅದನ್ನ ಸ್ವತಂತ್ರ ಎಲ್ಲಾರ್ಗೂ ಕೊಟ್ಟಿದ್ದಾನೆ, ಎಲ್ಲಾ ಜೀವರಾಶಿಗೂ ಸ್ವತಂತ್ರ ಇದೆ. ಹಾಗಾಗಿ ಅದನ್ನ ಏನ್ ಮಾಡ್ಬೇಕು, ತಗೊಂಡೋಗಿ ಹೊರಗಡೆ ಹಾಕಿ ನಿಮ್ಗೆ ಪ್ರಪಂಚ ದೊಡ್ಡದಾಗಿದೆ, ಅಲ್ಲಿ ಹೋಗಿ ಬದುಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಒಂದ್ ಕಡೆ ಬರ್ದಿದ್ದಾರೆ ಪ್ರಭುಪಾದ್. ಮಾತಾಜಿ, ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ, ಇನ್ನೂ ಏನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೇಕಾ? ನಾನು ಬೇರೆ ಇನ್ಯಾರಾದ್ರೂ ಹೇಳ್ತೀರಾ ಇದರದ್ದು? ಪ್ರಭು ಅರ್ಥ ಆಯ್ತು. ನಾವು ಜಿಲ್ಲೆಗಳಿದ್ರೆ ತಗೊಂಡೋಗಿ ಆಚೆ ಬಿಡ್ಬೋದು, ಸೊಳ್ಳೆಗಳೆಲ್ಲ ಹೆಂಗ್ ಪ್ರಭು ನಾವು ಆಚೆ ಬಿಡಕ್ಕಾಗತ್ತೆ? ಅದ್ ನಾವು ಹೊಡಿಲೇಬೇಕಲ್ವಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಜೈಮತಿ ಮಾತಾಜಿ ಏನು ಹೇಳ್ತಾ ಇದ್ರಿ? ಹೇಳಿ ಮಾತಾಜಿ, ಆಮೇಲೆ ಬೇರೆಯವ್ರು ಹೇಳಿ. ಹರೇ ಕೃಷ್ಣ ಪ್ರಭು. ಇದನ್ನ ನಾವ್ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಭಗವಂತ ಎಲ್ಲದ್ರಲ್ಲೂ ಇದ್ದಾನೆ ಪರಮಾತ್ಮನಾಗಿ. ಇವಾಗ ಎಕ್ಸಾಂಪಲ್ ನಾಯಿಯಲ್ಲೂ ಕೂಡ ಇದೆ. ಅದೇ ದೇವಸ್ಥಾನಕ್ಕೆ ಆ ನಾಯಿ ಬಂದಾಗ ಏನ್ ಮಾಡ್ತೀವಿ, ನಾವು ಓಡಿಸ್ತೀವಿ. ಅಂದ್ರೆ ಅದ್ರದ್ದು ದೇಹದ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ, ನಾವು ಸ್ವೀಕಾರ ಮಾಡ್ಬೇಕಾ ಮಾಡ್ಬಾರ್ದಾ ಅನ್ನೋದು. ಇದಕ್ಕೆ ಒಂದು ಪ್ರಭುಪಾದರದೇ ಎಕ್ಸಾಂಪಲ್ ಕೊಡ್ತಾರೆ. ಅವ್ರ ಗುರುಗಳ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಕ್ಲಾಸ್ ಅಲ್ಲಿ ಇದ್ದಾಗ ಅಲ್ಲಿ ಒಂದು ಹಾವು ಬರುತ್ತೆ. ಅವಾಗ ಅವ್ರ ಗುರುಗಳೇ ಅದನ್ನ ಹೊಡೆದು ಓಡಿಸ್ತಾರೆ. ಅವಾಗ ಇವ್ರಿಗೆ ಡೌಟ್ ಬರುತ್ತೆ ಪ್ರಭುಪಾದರ್ಗೆ, ಯಾಕೆ ಈ ರೀತಿ ಮಾಡಿದ್ರು, ಎಲ್ಲದರಲ್ಲೂ ಜೀವದಯ ತೋರಿಸ್ಬೇಕು ಅಂತ. ಆದ್ರೆ ಅವ್ರಿಗೆ ಕೇಳಲ್ಲ ಗುರುಗಳನ್ನ, ಅವರು ಸುಮ್ನೆ ಆಗ್ಬಿಡ್ತಾರೆ. ಆದ್ರೆ ಅವರು ಭಾಗವತದನ್ನ ಟ್ರಾನ್ಸ್ಲೇಷನ್ ಬರೆಯುವಾಗ ಪ್ರಹ್ಲಾದನ ವಿಷಯ ಬರುತ್ತೆ ಅಲ್ಲಿ. ಆ ಪ್ರಹ್ಲಾದನ ವಿಷಯ ಟ್ರಾನ್ಸ್ಲೇಷನ್ ಮಾಡುವಾಗ ಹಿರಣ್ಯ ಕಶುಪವನ್ನ ಯಾವಾಗ ನರಸಿಂಹದೇವರು ಸಾಯಿಸ್ತಾರಲ್ವಾ, ಅವಾಗ ಎಲ್ಲಾ ದೇವತೆಗಳು ತುಂಬಾ ಹೊಗಳ್ತಾರಂತೆ, ಜೈಕಾರ ಆಗ್ತಾರಂತೆ. ಪ್ರಭುಪಾದ್ಗೆ ಆ ಪರಿಸ್ಥಿತಿಯಲ್ಲಿ ಅರ್ಥ ಆಗುತ್ತಂತೆ. ಯಾಕೆಂದ್ರೆ ಒಬ್ಬರಿಂದ ನಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ಅವ್ರದನ್ನ ನಾಶ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಲ್ಲಿ ಅವರು ಅರ್ಥಕೊಂಡ್ತಾರಂತೆ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಯಾಕೆ ತಮ್ಮ ಗುರುಗಳು ಹಾವನ್ನ ಓಡಿಸಿದ್ರು ಅನ್ನೋದು. ಇದಕ್ಕೆ ಉತ್ತರ ಆಗುತ್ತೆ ಅಂತ ನನ್ಗೆ ಅನ್ನಿಸ್ತು ಪ್ರಭು, ಅದಕ್ಕೆ ಹೇಳಿದ್ದಾರೆ. ಥ್ಯಾಂಕ್ಸ್ ಮಾತಾಜಿ, ಒಳ್ಳೆ ವಿಚಾರ ಹೇಳಿ ಮಾತಾಜಿ. ಪ್ರಭು, ಒಂದೊಂದು ಜೀವರಾಶಿ ಒಂದೊಂದು ರಾಕ್ಷಸ ಸ್ವರೂಪದಲ್ಲಿ ಇರುತ್ತೆ. ಅದನ್ನ ಸಂಹಾರ ಮಾಡಿದ್ರೆ, ಅದನ್ನ ಸಾಯಿಸಿದ್ರೆ ಏನು ತಪ್ಪೇನಿಲ್ಲ ಅಂತ ಅನ್ಸುತ್ತೆ ಪ್ರಭು. ಓಕೆ ಮಾತಾಜಿ, ಓಕೆ. ಲಲಿತಮ್ಮ ಮಾತಾಜಿ ಏನೋ ಹೇಳಕ್ ಬಂದ್ರು. ಕೃಷ್ಣ ಕೇಳಿಲ್ಲ ಪ್ರಭು, ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಪ್ರಭು, ಏನಿಲ್ಲ ಪ್ರಭು, ನೆಕ್ಸ್ಟ್ ಯಾವಾಗ ಕೇಳೋಣ ಪ್ರಭು. ಸರಿ. ಹರೇ ಕೃಷ್ಣ ಪ್ರಭು.
ಹೇಳಿ ಮತ್ತೆ. ನಮ್ಗೇನಂತ ತಿಳ್ಕೊಂಡಿದ್ದೇವೆ ಅಂದ್ರೆ ಪ್ರತಿಯೊಂದು ಜೀವಾತ್ಮಕ್ಕೂ ಕೂಡ ಬದುಕೋ ಹಕ್ಕಿದೆ ಪ್ರಭು. ಹಾಗಾಗಿ ನಾವು ಯಾವುದೇ ಪ್ರಾಣಿಯನ್ನ ಅಥವಾ ಯಾವುದೇ ಜೀವವನ್ನ ಕೊಲ್ಲೋದಕ್ಕೆ ನಮ್ಗೆ ಅಧಿಕಾರ ಇರೋದಿಲ್ಲ. ಒಂದು ಜೀವವನ್ನ ಸೃಷ್ಟಿಸೋದಕ್ಕೆ ನಮ್ಗೆ ಸಾಧ್ಯ ಇಲ್ಲದೆ ಹೋದ್ಮೇಲೆ ನಮಗೆ ಯಾವುದೇ ಒಂದು ಜೀವವನ್ನ ಕೊಲ್ಲೋದಕ್ಕೂ ಕೂಡ ನಮ್ಗೆ ಹಕ್ಕಿರೋದಿಲ್ಲ. ಹಾಗಾಗಿ ನಾವು ಒಂದು ಜಿರ್ಲೆ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ಅದನ್ನ ಯಾವ್ದನ್ನು ನಾವು ಸಾಯಿಸೋದಕ್ ಬರೋದಿಲ್ಲ ಪ್ರಭು. ಮತ್ತೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ ನಮ್ಗೆ ಈ ಅರಿವು ಇದೆ, ಹಾಗಾಗಿ ನಾವ್ ಅದನ್ನ ಮಾಡ್ಬಾರ್ದು ಅಂತ. ಆದ್ರೆ ಹುಲಿ, ಸಿಂಹ ಇದೆಲ್ಲ ಕ್ರೂರ ಪ್ರಾಣಿಗಳು, ಅವಕ್ಕೆ ಕೃಷ್ಣ ಪ್ರಜ್ಞೆ ಇರೋದಿಲ್ಲ. ಸೊ ಹಾಗಾಗಿ ಅವುಗಳ ಸ್ವಭಾವನೇ ತಿಂದು ಬದುಕೋದಾಗಿರೋದ್ರಿಂದ, ಇನ್ನೊಂದು ಜೀವವನ್ನ ತಿಂದು ಬದುಕಿರೋದ್ರಾಗಿರೋದ್ರಿಂದ ಅವು ಮಾಡಬಹುದು ಆ ಕೆಲ್ಸನ. ಹಾಗಾಗಿ ಇದು ವಿಷಯ ಇವತ್ತು ಬಂದಿದ್ದು ನಾವು ಹುಲಿನ ಮತ್ತೆ ಆಕ್ಚುಲಿ ಮಾತಾಜಿ ಹೇಳ್ದಂಗೆ ಹಾವು ಮತ್ತೆ ಚೇಳು ಇವೆಲ್ಲ ವಿಷ ಜಂತುಗಳೇ, ಅವುಗಳಿಂದ ನಾವು ದೂರ ಇರ್ಬೇಕು ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಕೇಳಿ ತಿಳ್ಕೊಂಡಿದ್ವಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಪ್ರಭು. ಎಲ್ರು ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಇದರಲ್ಲಿ ಸರಳವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಇವಾಗೆಲ್ಲ ನಮ್ಗೆ ಪಾಪ ಪ್ರಜ್ಞೆ, ಪುಣ್ಯ ಪ್ರಜ್ಞೆ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಭಗವಂತ ಭಕ್ತಿ ಸೇವೆಯಲ್ಲಿ ನಡ್ಕೊಂಡು ಹೋಗೋದ್ರಿಂದ ಹೊಡಿಬೇಕಾ ಹೊಡಿಬೇಡವಾ ಅಂತ ಚರ್ಚೆ ಮಾಡೋ ಬದಲು ನಾವೆಲ್ಲಿ ವಾಸ ಮಾಡ್ತಾ ಇದೀವೋ ಅಲ್ಲಿ ಶುದ್ಧೀಕರಣ ಅಂದ್ರೆ ಸ್ವಚ್ಛವಾಗಿ ನಮ್ಮ ಪರಿಸರನ ಇಟ್ಕೊಂಡಾಗ ಅಲ್ಲಿ ಸೊಳ್ಳೆ ಆಗ್ಲಿ ಜಿರಳೆ ಆಗ್ಲಿ ಬರೋದಿಲ್ಲ ಪ್ರಭು. ನಾವು ಫಸ್ಟ್ ಸ್ವಚ್ಛ ಮಾಡ್ಕೊಂಡು ನಮ್ಮ ಇರುವಂತ ಸ್ಥಳನ ಶುದ್ಧೀಕರಣ ಮಾಡ್ಕೊಂಡ್ರೆ ಈ ಸಮಸ್ಯೆನೇ ಬರಲ್ಲ ಅನ್ನೋದು ನಂದು ಅಭಿಪ್ರಾಯ ಪ್ರಭು. ಹರೇ ಕೃಷ್ಣ. ಪ್ರಭುಪಾದ್ರು ಕೂಡ ಇದೇ ಮಾತನ್ನ ಹೇಳ್ತಾರೆ, ಅದು ಬರ್ದೇ ಇರೋ ತರ ನೀವು ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಇದೆ ಪ್ರಭು, ಎಲ್ಲಾರ್ದು ಉತ್ತರ ಸರಿ ಇದೆ. ಕೆಲವೊಂದ್ ಸಂದರ್ಭದಲ್ಲಿ ನಾವು ಯಾವಾಗ ತೊಂದರೆಗಳು ಬಂದಾಗ ತೊಂದರೆಗಳನ್ನ ಯಾಕೆಂದ್ರೆ ನಾವು ತೊಂದರೆ ಅನುಭವಿಸ್ಕೊಂಡೆ ಹಂಗೇ ಜೀವನ ನಡೆಸ್ಬೇಕನ್ನೋದೇನಿಲ್ಲ. ಅಷ್ಟು ಮಹಾತ್ಮರಾಗಿ ನಾವೇನು ಬೆಳೆದಿಲ್ಲ ಇನ್ನು. ಮಹಾತ್ಮರಿದ್ದಾರೆ, ಅವ್ರ ದೇಹದಲ್ಲಿ ನಾವು ನೋಡಿದೀವಿ, ಗಾಯ ಆಗಿದೆ, ಗಾಯದಲ್ಲಿ ಹುಳ ಇದೆ, ಹುಳನು ಕೂಡ ಕೆಲವೊಂದ್ಸಲಿ ಬಿದ್ದಾಗ ಎತ್ತಿ ಅದನ್ನ ಮತ್ತೆ ಆ ಗಾಯದಲ್ಲಿ ಇಟ್ಕೊಂಡ್ರು. ಇದೆಲ್ಲ ನಾವು ಕೇಳಿಸ್ಕೊಂಡಿದೀವಿ. ಆದ್ರೆ ನಾವು ಅಷ್ಟೊಂದು ಮುಂದುವರೆದಿದೀವ ಅಂದ್ರೆ ಖಂಡಿತ ಇಲ್ಲ ಪ್ರಭು. ಮತ್ತೆ ನಮ್ ಪರಿಸ್ಥಿತಿ ಭಗವಂತನಿಗೆ ಗೊತ್ತಿರುತ್ತೆ. ನಾವ್ ಏನ್ ಮಾಡ್ಬೇಕು ಅನ್ನೋದು ಕೂಡ ಭಗವಂತ ನಮ್ಗೆ, ನಾವು ಪ್ರಾಮಾಣಿಕವಾಗಿದ್ದಾಗ ಬುದ್ಧಿ ಕೊಡ್ತಾರೆ. ನಾವ್ ಆ ಪ್ರಕಾರವಾಗಿ ಏನ್ ಮಾಡ್ಬೇಕಾಗತ್ತೆ, ಕೆಲವೊಂದ್ಸಲಿ ನಡ್ಕೊಳ್ಳೇಬೇಕು. ನಾವ್ ಅದನ್ನ ಸಹಿಸ್ಕೊಂಡೇ ಮುಂದಕ್ಕೆ ಹೋಗ್ಬೇಕು ಅನ್ನೋದು ವಿಚಾರಗಳು ಬಂದಾಗ, ಆ ಒಂದು ಸಂಯಮ, ಆ ಒಂದು ತಾಳ್ಮೆ ನಮ್ಗೆ ಬಂದಾಗ ಭಗವಂತ ಅಂತ ಬುದ್ಧಿನೂ ಕೂಡ ನಮ್ಗೆ ಕೊಟ್ಟೆ ಕೊಡ್ತಾರೆ. ನಾವ್ ಅವಾಗ ಅದನ್ನ ಸಹಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಮತ್ತೆ ಅಂತ ಸಂದರ್ಭ ಬಂದ್ರೆ ಆ ಸೊಳ್ಳೆನೂ ಇರ್ಬೋದು, ಜಿರಳೆನೂ ಇರ್ಬೋದು, ನಮ್ಗೇನು ಮಾಡಕ್ಕೂ ಹೋಗಲ್ಲ. ಇದು ಕಾಲದಲ್ಲಿ ಎಲ್ಲಾನು ಕೂಡ ತೀರ್ಮಾನ ಆಗತ್ತೆ. ಆದ್ರೆ ಪ್ರಭುಪಾದರು ಏನು ಉದಾಹರಣೆ ಮುಂದೆ ಇಡ್ತಾರೆ ಅಂದ್ರೆ, ಜೀವಾತ್ಮಗಳಾಗಿರೋರು ನಾವು ಮತ್ತೆ ಇನ್ನೊಂದು ಜೀವಾತ್ಮಕ್ಕೆ ಅನಗತ್ಯವಾಗಿ ನಾವು ಯಾವುದೇ ತರ ತೊಂದರೆಗಳನ್ನ ಕೊಡೋದಕ್ಕೆ ನಾವು ಹೋಗ್ಬಾರ್ದು. ಆದ್ರೆ ಸಮಯ ಸಂದರ್ಭಗಳು ಬಂದಾಗ ಅದನ್ನ ನಾವು ಕೆಲವೊಂದ್ಸಲಿ ಆ ತೊಂದರೆಗಳನ್ನ ನಿವಾರಿಸ್ಕೊಳೋದಕ್ಕಾಗಿ ಮತ್ತೆ ನಮ್ ಸಾಧನೆ ಮಾಡೋದಕ್ಕಾಗಿ ಕೆಲವೊಂದನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಮಾಡ್ಲೇಬೇಕಾಗತ್ತೆ. ನಮ್ ಮನೆ ಶುದ್ಧಿ ಇಟ್ಕೋಬೇಕಂದ್ರೆ, ನಾವು ಕ್ಲೀನ್ ಮಾಡ್ಬೇಕಂದ್ರೆ ಕೆಲವೊಂದು ಈ ಕ್ರಿಮಿ ಕೀಟಗಳನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ನಾವು ಗುಡ್ಸಿ ಎತ್ತಿದಾಗ್ಲೂ ಎಷ್ಟೋ ದೇಹ ಬಿಡ್ಬಿಡುತ್ತೆ, ಸತ್ತೋಗುತ್ತೆ. ಅದನ್ನ ಏನ್ ಮಾಡಕ್ಕಾಗಲ್ಲ. ನಾವು ನಾನ್ ಏನಕ್ ಮಾಡ್ತಾ ಇದ್ದೀನಿ, ನನ್ ಮನೆ ಏನು ಉದ್ದೇಶ ಇಟ್ಕೊಂಡಿದೀನಿ, ನಾನ್ ಯಾಕೆ ಅಡಿಗೆ ಮಾಡ್ತಾ ಇದ್ದೀನಿ, ಆ ಅಡಿಗೆದು ಉದ್ದೇಶ ಏನಿದೆ, ಇದ್ರೆಲ್ಲದ್ರ ಹಿಂದ್ಗಡೆ ನಾವ್ ಯಾವಾಗ ಕೃಷ್ಣ ಪ್ರಜ್ಞೆನ ಬೆಳೆಸ್ಕೊಂಡು ಕೃಷ್ಣನಿಗಾಗಿ ಎಲ್ಲಾನು ಮಾಡ್ತಾ ಇದೀವೋ ಪ್ರಭು, ಅವಾಗ ಮಾತ್ರ ಈ ಎಲ್ಲಾ ದೋಷಗಳಿಂದ ಬಿಡುಗಡೆ ಆಗ್ತೀವಿ. ಇಲ್ಲ ಅಂದ್ರೆ ಒಂದ್ ಹೆಜ್ಜೆ ನಾವ್ ಮುಂದೆ ಇಟ್ರೇನು ಎಷ್ಟೋ ಜೀವಿಗಳು ಸಾಯ್ತಾ ಇರುತ್ತೆ. ಒಂದ್ಸಲಿ ಮಾತಾಡಿದಾಗ ಎಷ್ಟೋ ಸೂಕ್ಷ್ಮ ಜೀವಿಗಳು ಅದು ನಷ್ಟ ಆಗೋಗ್ತಾ ಇರುತ್ತೆ. ಇದನ್ನೆಲ್ಲಾನು ಕೂಡ ನಾವು ಅದರಿಂದಾನೇ ಹೇಳ್ತಾ ಇರೋದು, ಕೃಷ್ಣ ಪ್ರಜ್ಞೆ ಅನ್ನೋದೇನಪ್ಪಾ ಅಂದ್ರೆ ಎಲ್ರಿಗೆ ಅನುಕೂಲ ಮಾಡಿಕೊಡುತ್ತೆ. ನಾವು ಪ್ರತಿ ಒಂದು ಕೆಲ್ಸಾನು ಕೂಡ, ಅದು ನಾವು ನೋಡೋದಿರ್ಬೋದು, ಮಾತಾಡೋದಿರ್ಬೋದು, ನಾವು ತಿನ್ನೋದಿರ್ಬೋದು, ನಾವು ನಡೆಯೋದಿರ್ಬೋದು, ನಮ್ದು ಕೆಲ್ಸ ಇರ್ಬೋದು. ಇವಾಗ ನಾವು ರೇಷ್ಮೆ ಕೆಲ್ಸಾನೇ ಮಾಡ್ತಾ ಇದೀವಿ. ರೇಷ್ಮೆ ಒಂದ್ ಸೀರೆ ತರ್ಬೇಕಂದ್ರೆ ಎಷ್ಟೋ ಹುಳಗಳು ಸಾಯ್ಲೇಬೇಕಲ್ಲಿ. ಅದ್ ತನ್ನ ದೇಹನ ಬಿಟ್ಟು ಅದು ರೇಷ್ಮೆ ನಮ್ಗೆ ಕೊಡ್ತಾ ಇದೆ. ಇವಾಗ ನಾನ್ ಅದನ್ನ ಕೃಷ್ಣನ ಸೇವೆಗೆ ನಾನೇನು ಉಪಯೋಗಿಸ್ತಾ ಇದ್ದೀನೋ, ನನ್ನ ಹಣನ ನಾನು ಯಾವಾಗ ಕೃಷ್ಣ ಪ್ರಜ್ಞೆಗೆ ಉಪಯೋಗಿಸ್ತೀನೋ, ಅದರಿಂದ ಬಂದಿರೋ ಹಣ ಯಾವಾಗ ಕೃಷ್ಣನ ಸೇವೆಗೆ ಹೋಗುತ್ತೋ, ಅವಾಗ ಎಷ್ಟು ಹುಳಗಳು ಅದರಿಂದ ನಷ್ಟ ಆಗಿದೆಯೋ, ಆ ನಷ್ಟ ಆ ಎಲ್ಲಾ ಹುಳಗಳಿಗೆ ಏನಾಗುತ್ತೆ, ಅದರಿಂದ ಅನುಕೂಲ ಆಗತ್ತೆ.
ಅದು ಮುಂದಿನ ಜನ್ಮಗಳಲ್ಲಿ ಈ ಒಂದು 84 ಲಕ್ಷ ಯೋನಿಗಳಲ್ಲಿ ಬರ್ದಿರ ನೇರವಾಗಿ ಅದಕ್ಕೆ ನೆಕ್ಸ್ಟ್ ಮನುಷ್ಯ ಜನ್ಮ ಸಿಗುವಂತ ಒಂದು ಅವಕಾಶಗಳು ಸಿಕ್ಬಿಡುತ್ತೆ. ಅದರಿಂದ ನಮ್ಮ ಪ್ರಜ್ಞೆ ನಾವ್ ಏನೇ ಮಾಡ್ಲಿ ಅದ್ರ ಹಿಂದ್ಗಡೆ ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇರ್ಬೇಕು, ಇದು ಇಟ್ಕೋಬೇಕು. ಮತ್ತೆ ಜೊತೆಯಲ್ಲಿ ಪ್ರಭು ಹೇಳ್ದಂಗೆ ಪ್ರಭುಪಾದ್ರು ಹೇಳ್ತಾರೆ, ನಾವ್ ಆದಷ್ಟು ನಮ್ಮ ಮನೇನ ನೀಟು ಶುದ್ಧವಾಗಿ ಇಟ್ಕೊಂಡ್ರೆ ಇಂತ ಒಂದು ಸೂಕ್ಷ್ಮ ಅಂದ್ರೆ ಕ್ರಿಮಿ ಕೀಟಗಳು ಹೆಚ್ಚಿಗೆ ಮಾಡಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ ನಾವು ಮಾಡ್ತೀವಿ. ಆದ್ರೆ ಈ ಈ ಸಮಾಜವಾದಿಗಳು ಇಲ್ಲ ಈ ಇವತ್ತು ಎಲ್ರಿಗೆ ಅನುಕೂಲ ಮಾಡ್ತೀವಂತ ಕೆಲವೊಂದು ಮಾತುಗಳು ಹೇಳ್ತಾರಲ್ಲ, ನಾವ್ ಯಾವ ಜೀವಿಗಳಿಗೂ ಏನು ಮಾಡಂಗಿಲ್ಲ, ನಾವು ಇದನ್ ಮಾಡಂಗಿಲ್ಲ, ಹಂಗ್ ಮಾಡಂಗಿಲ್ಲ. ಅವ್ರು ನೋಡಿ ಹೋಗಿಬೇಕಾದ್ರೆ ಅವ್ರು ಬಾಯಿಗೆ ಮಾತ್ರ ಹೇಳ್ತಾ ಇರ್ತಾರೆ, ಮಾತ್ರ ಸಂಜೆ ಆದ್ರೆ ಅವರು ಪ್ರಾಣಿ ಪಕ್ಷಿಗಳನ್ನ ತಿಂತಾನೆ ಇರ್ತಾರೆ. ಇದು ಇಂಥ ಪರಿಸ್ಥಿತಿ ಯಾವತ್ತೂ ಕೂಡ ಯಾರನ್ನು ಕೂಡ ಮಾಡೋದಿಕ್ಕೆ ಹೋಗ್ಬಾರ್ದು. ಪ್ರಭುಜಿ ಪ್ರಭುಜಿ ಹೇಳಿ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆ ಅನ್ನೋದು ಇದೆಯಲ್ಲ ಪ್ರಭುಜಿ, ಕೆಲವೊಮ್ಮೆ ಕೆಲವು ವಿಷಕಾರಿಕ ಇದು ಪ್ರಾಣಿಗಳದ್ದು ಕಾಟ ಸಹಿಸಲಾರ್ದೆ ಅದನ್ನ ಸಂಹಾರ ಮಾಡ್ಲೇಬೇಕಾಗುತ್ತೆ ಅಲ್ವಾ ಪ್ರಭುಜಿ? ಅದನ್ನ ಆಲ್ರೆಡಿ ಹೇಳಿದ್ರಲ್ಲ ಮಾತಾಜಿ ಹೇಳಿದ್ರು. ಅದನ್ನೇ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು ಚೇಳು ಹಾವು ಇದನ್ನ ಕಂಡಾಗ ಸಾಧುಗಳು ಕೂಡ ಅದನ್ನ ಒಡೆದು ಸಾಯಿಸ್ಬೇಕು ಅನ್ನೋದು ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದೆ. ಅದನ್ನ ಬಿಟ್ಕೊಂಡು ಪಕ್ಕದಲ್ಲಿ ಬಿಟ್ಕೊಂಡು ಅದರಿಂದ ಕಷ್ಟ ಅನುಭವಿಸಬಾರ್ದು ಯಾರನ್ನು ಕೂಡ. ಅದು ಸಾಧುಗಳಿಗೂ ಕೂಡ ಸರಿಯಾಗಿರೋದು ವಿಚಾರ ಅದು. ಅದೇ ಪ್ರಕಾರವಾಗಿ ದುಷ್ಟರನ್ನ ಸಂಹಾರ ಮಾಡ್ಬೇಕು. ಇಲ್ಲಾಂದ್ರೆ ಕೃಷ್ಣ ಯಾಕೆ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡು ಅಂತ ಹೇಳ್ಬೇಕಾಗಿತ್ತು? ಹೌದು ಪ್ರಭುಜಿ, ಕರೆಕ್ಟ್ ಅಲ್ವಾ? ಹೌದು ಪ್ರಭುಜಿ. ಆತರ ಸಂದರ್ಭ ಬಂದಾಗ ಯುದ್ಧ ಮಾಡ್ಲೇಬೇಕು, ಹೋರಾಟ ಮಾಡ್ಲೇಬೇಕು. ನೋಡಿ, ಕೃಷ್ಣ ಪ್ರಜ್ಞೆ ಅನ್ನೋದು ಯಾವ್ದೋ ಒಂದು ಕಲ್ಪನೆ ವಿಚಾರ ಅಲ್ಲ, ವಾಸ್ತವಿಕವಾಗಿ ಏನು ಮಾಡ್ಬೇಕು ಅದನ್ನೇ ನಮ್ಗೆ ತಿಳುವಳಿಕೆ ಕೊಡ್ತಾ ಇರೋದು. ನಮ್ಮ ಪರಿಸ್ಥಿತಿಗಳು ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಂಡು ನಾವ್ ಮಾಡ್ಬೇಕು, ನಾವ್ ಅದನ್ನೇ ಮಾಡ್ಬೇಕು ಅಷ್ಟೇನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. 30ನೇ ಶ್ಲೋಕದಲ್ಲಿ ಅನುವಾದದಲ್ಲಿ ಕೊನೆಯ ಒಂದು ಇದು ಅಲ್ಪಜ್ಞರು ಅಂದ್ರೆ ಆರಂಭ ದಶೆಯಲ್ಲಿರುವವರು ಭಗವಂತನ ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಭೌತಿಕ ರೂಪ ಅಂದ್ರೆ ನಾವ್ ಇವಾಗ ನೋಡ್ತಾ ಇದೀವಲ್ಲ, ಶಂಕು ಚಕ್ರ ಗದಾಧಾರಿ, ಆ ರೂಪ ಭಗವಂತನಿಗೆ ಆಧ್ಯಾತ್ಮಿಕ ಲೋಕದ ಇಲ್ವಾ ಪ್ರಭು? ಅದು ಮಾತಾಜಿ ಅದನ್ನೇ ಹೇಳ್ತಾ ಇಲ್ಲ, ಅದು ದಿವ್ಯವಾಗಿರೋದು ರೂಪನೇ, ಭೌತಿಕ ರೂಪ ಅಲ್ಲ ಅದು. ಆ ದಿವ್ಯವಾಗಿರೋದು ರೂಪಗಳನ್ನ ಇವಾಗ ನಾನು ಅವಾಗೆ ಪ್ರಾರಂಭದಲ್ಲಿ ನಿಮ್ಗೊಂದು ವಿಚಾರ ಹೇಳಿದೆ. ಇವಾಗ ಯಶೋದಮ್ಮ ಕೈಯಲ್ಲಿ ಮಗುವಾಗಿ ಕೃಷ್ಣ ಆಟ ಆಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಇದನ್ನ ಯೋಚನೆ ಮಾಡಿದ್ರೆ ಇವನೇ ಎಲ್ಲಾ ಕಡೆ ಇದ್ದಾನೆ, ಇವನಿಂದಾನೇ ಎಲ್ಲಾ ನಡೀತಾ ಇದೆ ಅಂತ ಯೋಚನೆ ಮಾಡಿದಾಗ, ಭಕ್ತರಲ್ದಿರ ಇರೋರಿಗೆ ನಾನು ಹೇಳ್ತಾ ಇರೋದು, ಭಕ್ತರ್ಗಲ್ಲ, ಭಕ್ತರಲ್ದಿರ ಇರೋರು ಏನ್ ಯೋಚನೆ ಮಾಡ್ತಾರೆ ಹೇಳಿ ಫಸ್ಟ್? ಈ ಮಗು ಯಾವ ರೀತಿ ಎಲ್ಲಾ ಕಡೆ ಇದೆ, ಎಲ್ಲ ಭಗವಂತ ಆಗಿದ್ದಾನೆ. ಕರೆಕ್ಟ್ ಅಲ್ವಾ? ಅವನು ಅದನ್ನ ಕಲ್ಪನೆನೇ ಮಾಡಕ್ಕಾಗಲ್ಲ ಇವನೇ ಭಗವಂತ ಅಂತ. ಅದಕ್ಕಾಗಿ ಇಲ್ಲೇನ್ ಹೇಳ್ತಾ ಇದ್ದಾರೆ, ಭಗವಂತ ಎಲ್ಲಾ ಕಡೆ ಇರೋನು, ಅವನ ದೇಹದಲ್ಲಿ ವ್ಯವಸ್ಥಿತವಾಗಿದೆ ಅನ್ನೋದನ್ನ ತಿಳುವಳಿಕೆ ಕೊಡೋದಕ್ಕಾಗಿ ಒಂದು ವಿಶ್ವರೂಪದಲ್ಲಿ ಭಗವಂತನನ್ನ ವರ್ಣನೆ ಮಾಡ್ತಾರೆ. ಅದು ಭಗವದ್ಗೀತೆ 11ನೇ ಅಧ್ಯಾಯದಲ್ಲೂ ಕೂಡ ನಾವು ಅದನ್ನ ನೋಡ್ತೀವಿ. ಆದರೆ ಆ ಎಲ್ಲಾ ವಿಶ್ವರೂಪಗಳು ಎಲ್ಲಿಂದ ಬಂದಿದ್ದು? ಕೃಷ್ಣನಿಂದಾನೇ ಅಲ್ವಾ ಬಂದಿದ್ದು. ಅನಂತ ಕೋಟಿ ಬ್ರಹ್ಮಾಂಡಗಳು ಭಗವಂತ ಅದಕ್ಕೆ ಅವನ ಉದರದಲ್ಲೇ ಇದೆ, ಅದನ್ನ ಬಾಯಲ್ಲೇ ತೋರಿಸ್ಬಿಟ್ರು ಯಶೋಧ ಮಾತೆಗೆ. ಕರೆಕ್ಟ್ ಅಲ್ವಾ? ಅದರಿಂದ ಪ್ರಾರಂಭದಲ್ಲಿರೋರಿಗೆ ಕೃಷ್ಣನನ್ನ ಅರ್ಥ ಮಾಡಕ್ ಆಗಲ್ಲ ಅಂತ ಏನ್ ಮಾಡ್ತಾರೆ, ಅವನು ವಿಶ್ವರೂಪದಲ್ಲಿ ಅವನೇ ಎಲ್ಲಾ ಕಡೆ ಇದ್ದಾನೆ, ಅವನ ವಿಶ್ವರೂಪದಲ್ಲಿ ನಾವು ನೋಡ್ಬೇಕು ಅನ್ನೋದು ಕೆಲವೊಂದು ವಿಚಾರಗಳನ್ನ ತಿಳುವಳಿಕೆ ಕೊಡ್ತಾರೆ. ಅದಕ್ಕೆ 2ನೇ ಅಧ್ಯಾಯದಲ್ಲಿ ಅಂದ್ರೆ 2ನೇ ಸ್ಕಂದದಲ್ಲಿ ನಮ್ಗೇನಾಗತ್ತೆ, ಇನ್ನೂ ವಿಶದವಾಗಿ ಅವನ ಪಾದದಿಂದ ಹಿಡಿದು ತಲೆ ವರೆಗೂ ಯಾವ ತರ ಈ ಲೋಕ ವ್ಯವಸ್ಥಿತ ಆಗಿದೆ ಅನ್ನೋದನ್ನು ಕೂಡ ಅಲ್ಲಿ ಸ್ವಲ್ಪ ನಮ್ಗೆ ಸಂಕ್ಷಿಪ್ತವಾಗಿ ಒಂದು ವರ್ಣನೆಯನ್ನು ಕೂಡ ನಮ್ಗೆ ಸಿಗತ್ತೆ. ಆದರೆ
ಈ ರೂಪದಲ್ಲಿ ಭಗವಂತನನ್ನ ನೋಡ್ಬೇಕಾ, ಇಲ್ಲ ಯಶೋಧ ಕೈಯಲ್ಲಿರುವಂತ ಎರಡು ಕೈಗಳ ಕೃಷ್ಣನನ್ನ ನಾವು ನೋಡ್ಬೇಕಂದ್ರೆ ಯಾವ್ದನ್ನ ನೋಡ್ಬೇಕು? ನಾವು ಆ ಕೃಷ್ಣನನ್ನೇ ನೋಡ್ಬೇಕು. ಯಾಕೆಂದ್ರೆ ಅವನೇ ದೇವೋತ್ತಮ, ಅವನ ಶರೀರ ದಿವ್ಯವಾಗಿರೋದು, ಮತ್ತೆ ಅವನಿಂದಾನೇ ಎಲ್ಲಾನು ಕೂಡ ನಡೀತಾ ಇರೋದು. ಇದು ಪ್ರಾರಂಭದಲ್ಲಿರೋರ್ಗೆ ಅರ್ಥ ಆಗಲ್ಲ, ಭಕ್ತರಿಗೆ ಅಲ್ದಿರ ಇರೋರ್ಗೆ ಇದು ಅರ್ಥ ಆಗಲ್ಲ. ಭಕ್ತರಾಗಿರೋರ್ಗೆ ತಾನಾಗಿ ಅರ್ಥ ಆಗ್ಬಿಡುತ್ತೆ, ಯಾಕೆಂದ್ರೆ ಅವನು ಭಗವಂತನ ಅನುಗ್ರಹದಿಂದ ಇದು ಗೊತ್ತಾಗ್ಬಿಡುತ್ತೆ. ಆದ್ರೆ ಅಭಕ್ತರಿಗೆ, ಭಕ್ತರ ಅಲ್ದಿರ ಇರೋರ್ಗೆ, ಪ್ರಾರಂಭದ ದಿಶೆಯಲ್ಲಿರೋರ್ಗೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ, ಅವನೇ ಮೂಲ ಅಂದ್ರೆ ಅರ್ಥ ಮಾಡೋದು ಕಷ್ಟ. ಅದಕ್ಕಾಗಿ ವಿಶ್ವರೂಪದಲ್ಲಿ ಅವನನ್ನ ನೋಡೋದಕ್ಕೆ ಒಂದು ಅವಕಾಶ ಕೊಡ್ತಾ ಇಲ್ಲ ಅಷ್ಟೇ. ಮಾತು. ಹರೇ ಕೃಷ್ಣ ಪ್ರಭು. ಪ್ರಭು ಹೇಳಿ. ಭೌತಿಕ ರೂಪ ಅಂತಂದ್ರೆ ಇವಾಗ ಏನ್ ಈ ವಿಗ್ರಹ ರೂಪದಲ್ಲೆಲ್ಲ ನೋಡ್ತೀವಲ್ಲ, 4 ಕೈ, ಶಂಕು ಚಕ್ರ ಗದಾಧಾರಿ ಆಗಿರೋಂತ ಒಂದು ಅಭಯಸ್ಥ ಇರೋಂಥದ್ದು ಆ ರೂಪ, ಮತ್ತೆ ನಾವು ಇವಾಗ ಆಧ್ಯಾತ್ಮಿಕ ಗೋಲೋಕದಲ್ಲಿರೋ ರೂಪ ಎಲ್ಲ ಸೇಮ್ ಅಲ್ವಾ ಪ್ರಭು? ಆ ತರ ನಾವ್ ಅರ್ಥ ಮಾಡ್ಕೊಬೇಕಲ್ವಾ? ಎರಡು ಒಂದೇ ಮಾತಾಡಿ, ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಭಗವಂತ ಈ ಜಗತ್ತಿಗೆ ಯಾವಾಗ ಬರ್ತಾರೋ ಅವಾಗ ಅವನ ದೇಹನು ಕೂಡ ಮತ್ತೆ ಆ ಮೂಲ ರೂಪದಲ್ಲೇ ಭಗವಂತ ಬರೋದು ಇಲ್ಲಿಗೂ ಕೂಡ. ಶಂಖಚಕ್ರ ಗದಾ ಪದ್ಮ ಆಗಿ ಭಗವಂತ ಏನಿದಾನೋ ಅವನು ದಿವ್ಯ ರೂಪನೇ, ಅದು ದಿವ್ಯ ಪುರುಷನೇ. ಅವರು ಅವನ ರೂಪಕ್ಕೂ ಮತ್ತೆ ವ್ಯತ್ಯಾಸ ಇಲ್ಲ, ಅವನ ಆತ್ಮಕ್ಕೂ ದೇಹಕ್ಕೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇನೆ. ಅರ್ಥ ಆಯ್ತು ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಪ್ರಭು. ಪ್ರಭು 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 ಹರೇ ಕೃಷ್ಣ ಪ್ರಭು. ಇದನ್ನ ಹರೇ ಸುಲಭವಾಗಿ ಯಾವ ರೀತಿ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಈಗ ತಂದೆ ಎಲ್ಲ ಹೊರಗಡೆ ಹೋಗಿರ್ತಾರೆ, ಒಂದು ತೋಟಕ್ಕೆ ಹೊಲಕ್ಕೆ ಕೆಲ್ಸಕ್ಕಂತ ಹೋಗಿರ್ತಾರೆ. ತಾಯಿ ಮಗುಗೆ ಹೇಳ್ತಾ, ತಂದೆ ಬಂದ್ರೆ ನೋಡ್ತಾ ಇರಪ್ಪ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ತಂದೆ ಹೊರಗಡೆಯಿಂದ ಬರ್ತಾರೆ ಮನೆಗೆ, ಮಗು ಹೇಳುತ್ತೆ ಅಮ್ಮ ಅಪ್ಪ ಬಂದ್ರು ಅಂತ ಕೂಗ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಆ ತಂದೆ ಬರುವಾಗ ತಲೆ ಮೇಲೆ ಒಂದಿಷ್ಟು ಹುಲ್ಲಿನ ಹೊರೆ, ಕೈಯಲ್ಲಿ ಒಂದಿಷ್ಟು ತರಕಾರಿ ಏನೋ ಧಾನ್ಯಗಳು ಮತ್ತೆ ಎಲ್ಲ ತಗೊಂಡ್ ಬಂದಿರ್ತಾರೆ. ಆದ್ರೆ ಮಗು ಏನ್ ಹೇಳುತ್ತೆ ಅಂತಂದ್ರೆ ಅಪ್ಪ ಬಂದ್ರು ಅಂತ ಹೇಳುತ್ತೆ. ಮತ್ತೆ ಅವ್ರು ಬಂದವ್ರು ಏನ್ ಮಾಡ್ತಾರೆ, ಆ ಹೊರೆನ ಒಂದ್ ಕಡೆ ಕೆಳಗಡೆ ಇಳಿಸ್ತಾರೆ, ಆ ತರಕಾರಿ ಏನೆಲ್ಲ ತಂದಿದ್ರೆ ಅದೆಲ್ಲ ಒಂದ್ ಕಡೆ ಇಡ್ತಾರೆ. ಮತ್ತೆ ಅವ್ರು ಹಾಕೊಂಡಿರ್ತಕ್ಕಂಥ ವಸ್ತ್ರಗಳಿರ್ಬೋದು, ಒಂದು ಶೂ ಇರ್ಬೋದು, ಒಂದು ಚಪ್ಪಲಿ ಇರ್ಬೋದು, ಎಲ್ಲ ಬಿಟ್ಟು ಮತ್ತೆ ಅವರು ಒಳಗಡೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಬರ್ತಾರೆ. ಇದನ್ನ ಈ ರೀತಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಪ್ರಭು, ಭಗವಂತ ಅಂತರ್ಯಾಮಿಯಾಗಿ ಇಡೀ ವಿಶ್ವದಲ್ಲಿ ವ್ಯಾಪಿಸಿದ್ದಾನೆ. ಅವನು ಈಗ ಹಿಂಗೆ ರೈತ ಹೊತ್ಕೊಂಡಿರೋ ಹೊರೆ ಇರ್ಬೋದು, ಅವ್ನು ಹಾಕೊಂಡಿರೋ ಬಟ್ಟೆ ಇರ್ಬೋದು, ಅವ್ನು ಹಾಕೊಂಡಿರೋ ಶೂ ಇರ್ಬೋದು, ಅವನು ಅದ್ರ ಜೊತೆಗೆ ಇದ್ರೂನು ಮಗು ಏನ್ ಹೇಳುತ್ತೆ, ಅಪ್ಪ ಬಂದ್ರು ಅಂತ ಹೇಳುತ್ತೆ. ಆದ್ರೆ ಆ ಯಾವ ವಸ್ತುಗಳನ್ನು ಅಪ್ಪ ಅಲ್ಲ. ಅಪ್ಪ ಅನ್ನೋ ವ್ಯಕ್ತಿ ಅದಕ್ಕಿಂತ ಭಿನ್ನವಾಗಿ ಬೇರೆನೇ ಇದ್ದಾನೆ. ಈ ರೀತಿ ಭಗವಂತ ಅಂತರ್ಯಾಮಿಯಾಗಿ ಎಲ್ಲದರ ಒಳಗಡೆ ಇದ್ರೂನು ಮತ್ತೆ ಎಲ್ಲವನ್ನು ಧಾರಣೆ ಮಾಡ್ಕೊಂಡಿದ್ರು. ಮತ್ತೆ ವಿಭೂತಿ ಯೋಗದಲ್ಲಿ ಹೇಳ್ತಾರಲ್ಲ, ನಾನು ನನ್ನ ಒಂದು ಅಂಶದಿಂದ ಇಡೀ ವಿಶ್ವವನ್ನು ಧಾರಣೆ ಮಾಡಿದ್ದೀನಿ ಅಂತ. ಅಂದ್ರೆ ಅವನು ಆತ್ಮ ಸ್ವರೂಪನಾಗಿ ಎಲ್ಲದರ ಒಳಗಡೆನೂ ಇದ್ದಾನೆ. ಅವನು ಏನೆಲ್ಲವನ್ನು ಧಾರಣೆ ಮಾಡಿದ್ದಾನೋ ಅದು ಅವನಲ್ಲ, ಅದು ಕೇವಲ ಜಡ ವಸ್ತುಗಳು. ಜಡ ವಸ್ತು ಏನಾಗಿದೆ, ಈಗ ಹೆಂಗೆ ತಂದೆ ಅಥವಾ ರೈತ ಏನೋ ಅವನು ಹೊರೆ ಹೊತ್ಕೊಂಡಿದ್ದಾನೋ, ಅಥವಾ ದವಸ ಧಾನ್ಯದ ಚೀಲತೆಗಳು ಹಿಡ್ಕೊಂಡಿದ್ದಾನೋ, ಹಾಕೊಂಡಿರೋ ಬಟ್ಟೆ ಶೂ ಇದೆಲ್ಲ ಏನಿದೆಯೋ, ಇದೆಲ್ಲ ಅವನಿಂದ ಹಿಂಗೆ ಪ್ರತ್ಯೇಕವಾಗಿದೆಯೋ, ಆ ರೀತಿ ಇಡೀ ವಿಶ್ವ ಅವನಿಂದ ಪ್ರತ್ಯೇಕವಾಗಿದೆ, ಮತ್ತು ಅದು ಬೇರೆನೇ ಇದೆ. ಇದನ್ನ ಮಗು ಏನ್ ಹೇಳುತ್ತೆ, ಅಪ್ಪ ಬಂದ್ರು ಅಂದಾಗ ಎಲ್ಲಾ ವಸ್ತುಗಳಿಂದ ಕೂಡಿರ್ತಕ್ಕಂಥ ತಂದೆಯನ್ನು ನೋಡಿದಾಗ ಅದನ್ನ ಅಪ್ಪ ಅಂತಾನೆ ಕರೀತು ಹೊರತು ಅದನ್ನ ಪ್ರತ್ಯೇಕವಾಗಿ ಏನ್ ಹೇಳಕ್ ಹೋಗ್ಲಿಲ್ಲ. ಅದು ಆ ರೀತಿ ಇದು ಆಧಾರನಾಗಿ ಒಳಗಡೆ ಇರ್ತಕ್ಕಂಥವನು ಭಗವಂತ ಅನ್ನೋದು ಸಹಜವಾಗಿ ಎಲ್ರಿಗೂ ಅರ್ಥ ಆಗುತ್ತೆ. ಆದ್ರೆ ಒಂದು ಸಮಗ್ರವಾಗಿ ನೋಡಿದಾಗ ಆ ಇಡೀ ವಸ್ತುಗಳನ್ನು ಹೊತ್ಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ಅಪ್ಪ ಅಂತ ಕರೀತಾರೆ. ಹಂಗೆ ಈ ವಿಶ್ವರೂಪವನ್ನು ನೋಡಿದಾಗ ಈ ವಿಶ್ವರೂಪನ ಭಗವಂತ ಅಂತಾನು ಕರಿಬಹುದು. ಮತ್ತೆ ಇದೆಲ್ಲ ಈ ಇಡೀ ವಿಶ್ವ ಭಗವಂತನಿಂದ ಭಿನ್ನವಾಗಿದೆ ಅಂತ ತಿಳ್ಕೊಂಡು ಅದರಲ್ಲಿರ್ತಕ್ಕ ಅಂತರ್ಯಾಮಿಯಾಗಿರ್ತಕ್ಕಂಥ ಪೂರ್ಣ ಚಿನ್ಮಯನಾದ ಭಗವಂತನನ್ನೇ ಭಕ್ತರು ಕಂಡು ಅವನನ್ನು ಮಾತ್ರ ಆರಾಧಿಸ್ಬೇಕು. ಈ ಇಡೀ ವಿಶ್ವದ ರೂಪ ಏನಿದೆಯೋ ಅದನ್ನ ಭಗವಂತ ಅಂತ ತಿಳ್ಕೊಂಡು ನಾವು ನೋಡೋದಿಕ್ ಹೋಗ್ಬಾರ್ದು, ಅದನ್ನು ಪ್ರತ್ಯೇಕವಾಗಿ ನೋಡ್ಬೇಕು. ಇದು ಈ ಶ್ಲೋಕದಲ್ಲಿ ಬಂದಿರ್ತಕ್ಕಂಥ ವಿಚಾರ. ಥ್ಯಾಂಕ್ಸ್ ಪ್ರಭು, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದನ್ನೇ ಪ್ರಭುಪಾದರು ಮುಂದಿನ ಭಾವಾರ್ಥದಲ್ಲಿ ಒಬ್ಬ ರಾಷ್ಟ್ರಾಧ್ಯಕ್ಷ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾನಂದಾಗ ಕಾರನ್ನ ನೋಡ್ಬಿಟ್ಟು ನಾವು ರಾಷ್ಟ್ರಾಧ್ಯಕ್ಷನ್ನ ನೋಡ್ತಾ ಇಲ್ಲ, ಕಾರನ್ನ ನೋಡ್ಬಿಟ್ಟು ಏನ್ ಹೇಳ್ತಾ ಇದೀವಿ, ಪ್ರಭುಪಾದರದೇ ಭಾವಾರ್ಥ ಬರಿತಾ ಇದ್ದಾರೆ. ಅದರಲ್ಲೇ ಭಾವಾರ್ಥದಲ್ಲಿ ಉದಾಹರಣೆ ಮುಂದೆ ಇಡ್ತಾರೆ. ರಾಷ್ಟ್ರಾಧ್ಯಕ್ಷ ಹೋಗ್ತಾ ಇದ್ದಾನೆ ಅಂದ್ರೆ ನಾವು ಕಾರನ್ನ ರಾಷ್ಟ್ರಾಧ್ಯಕ್ಷ ಅಂತ ಹೇಳ್ತಾ ಇದೀವ? ಇಲ್ಲ, ಕಾರ್ ಒಳಗಡೆ ಕುತ್ಕೊಂಡಿರೋವನನ್ನ ರಾಷ್ಟ್ರಾಧ್ಯಕ್ಷ ಅಂತಾನೆ ನಾವು ಸ್ವೀಕರಿಸ್ಬೇಕೆ ಹೊರತು ಕಾರನ್ನ ರಾಷ್ಟ್ರಾಧ್ಯಕ್ಷ ಅಂತ ಸ್ವೀಕರಿಸಂಗಿಲ್ಲ ಅಂತ. ಅದಕ್ಕೆ ನಾನು ಇದನ್ನ ಉದಾಹರಣೆ ಮುಂದಿನ ಭಾವಾರ್ಥದಲ್ಲಿ ಬರುತ್ತೆ ಅನ್ಬಿಟ್ಟು ನಾನು ಇಲ್ಲೇನು ಹೇಳಕ್ ಹೋಗಿಲ್ಲ.
ಆ ಉದಾಹರಣೆ ಇಲ್ಲಿ ಪ್ರಭುಪಾದ ಕೊಟ್ಬಿಟ್ರು ಮುಂದಿನ ಭಾವಾರ್ಥದಲ್ಲಿ. ಮುಂದಿನ ಭಾವಾರ್ಥ ಮುಂದಿನ ಶ್ಲೋಕಗಳಲ್ಲಿ ನಾವು ಇದನ್ನ ಸ್ಪಷ್ಟವಾಗಿ ತಿಳುವಳಿಕೆ ಪಡಿತೀವಿ. ಇನ್ನೂ ಸಹಜವಾಗಿ ನಿಮ್ಗೆ ಅರ್ಥ ಆಗೋ ತರ ಪ್ರಭುಪಾದರು ಇಲ್ಲಿ ಕೊಟ್ಟಿದ್ದಾಯ್ತು. ತುಂಬಾ ಚೆನ್ನಾಗಿ ನೀವು ಅದೇ ಉದಾಹರಣೆನ ಬೇರೆ ಒಂದು ರೂಪದಲ್ಲಿ ಉದಾಹರಣೆನ ಮುಂದೆ ಇಟ್ರಿ ಪ್ರಭು. ಥ್ಯಾಂಕ್ಸ್ ಪ್ರಭು. ಇದನ್ನ ಅರ್ಥ ಮಾಡ್ತಾ ನಾವೊಂದ್ಸಲಿ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಮತ್ತೆ ನಾಳೆ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ, ನಿಮ್ಗೆಲ್ರಿಗೆ ಗೊತ್ತಿದೆ. ದೇವಸ್ಥಾನದಲ್ಲಿ ಸೇವೆ ಇದೆ, ಎಲ್ರೂ ಕೂಡ ಬನ್ನಿ. ಭಗವಂತನ ಕೀರ್ತನೆ, ಸೇವೆ ಮತ್ತೆ ಭಾಗವತ ವಿಚಾರಗಳನ್ನ ತಿಳುವಳಿಕೆ ಪಡಿತಾ ಮತ್ತೆ ಎಲ್ರೂ ಒಟ್ಟಿಗೆ ಸೇರಿ ಪ್ರಸಾದ ತಗೊಂಡು ನಾವು ನಾಳೆ ಕಾರ್ಯಕ್ರಮನ ಆಚರಣೆ ಮಾಡೋಣ. ಅದಾದ್ಮೇಲೆ ಯಥಾ ಪ್ರಕಾರವಾಗಿ ಮತ್ತೆ 5 ಗಂಟೆಗೆ ಜಪ ಇರುತ್ತೆ. ನಾವೆಲ್ಲರೂ ಕೂಡ ಬೆಳಿಗ್ಗೆ 5 ಗಂಟೆಯಿಂದ ಜಪ ಮಾಡಿ 16 ಮಾಲೆ ಜಪ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಈ ಶ್ಲೋಕದ ಭಾವಾರ್ಥಗಳನ್ನ ನಾವು ತಿಳುವಳಿಕೆ ಪಡೆಯಕ್ಕೆ ಪ್ರಯತ್ನ ಪಡೋಣ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಕಾರ್ಯಕ್ರಮ ಇಲ್ಲಿಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಪ್ರಭು ಧನ್ಯವಾದಗಳು. ಹರೇ ಕೃಷ್ಣ ಎಲ್ರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಮೀಟಿಂಗ್ ಅಟೆಂಡ್ ಆಗ್ತೀನಿ.